ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಹೊಂತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ವಿವನ್ ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತ. ಇವತ್ತು ಶುಕ್ರವಾರ, ಎಲ್ಲ ದೇವಿಯರ ವಾರ, ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ಮೇ 30ನೇ ತಾರೀಕು ಶುಕ್ರವಾರ ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮೆಲ್ಲರ ಬಾಳಿನಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಸಕಲವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಸಲ್ಲಿಸ್ತಾ, ಈಗಾಗಲೇ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ, 100 ಕಾಲ ನೀವೆಲ್ಲರೂ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಆಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತೆಲ್ಲ ಯಾರೆಲ್ಲ ಹೊಸದಾಗಿ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ, ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮೆಲ್ಲರ ನಿರೀಕ್ಷೆಗಳು ಸಾಕಾರಗೊಳ್ಳಿ ಅಂತ ಕೇಳ್ಕೊಳ್ತಾ, ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳ ಸುದ್ದಿ ಏನಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಒಂದಷ್ಟು ಕಿವಿ ಮಾತುಗಳು ಏನು ಅಂದರೆ, ದಯಮಾಡಿ ಟಿವಿಗೆ ಅಂದರೆ ನಮ್ಮ ವಾಹಿನಿ ಕರೆ ಮಾಡುವಾಗ ಟಿ ವಿಗಳನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಯಾಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆಯ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಟಿ ವಿ ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ಟಿ ವಿ ನೋಡ್ತಾ ಇದ್ದರೂ ಕೂಡ ಟಿ ವಿ ಎಲ್ಲಿಂದ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಿ ಅಂತ ಕೇಳ್ತೀನಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂಥೇಳಿ ಬೇಸರ ಪಟ್ಟುಕೊಳ್ತಾರೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾರಿಗೆಲ್ಲ ಬೆಳಗಿನ ಹೊತ್ತಿನಲ್ಲಿ ಈ ಕಾರ್ಯಕ್ರಮವನ್ನು ನೋಡಲಿಕ್ಕಾಗಲ್ಲ, ಮಕ್ಕಳನ್ನ ಶಾಲೆಗೆ ಕಳಿಸೋದಿರುತ್ತೆ, ಗಂಡಂದರಿಗೆ ಆಫೀಸಿಗೆ ಕಳಿಸೋದಿರುತ್ತೆ, ಸೊ ಬೇರೆ ಬೇರೆ ಅಡುಗೆ ತಿಂಡಿ ಎಲ್ಲ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀರಿ, ಅವ್ರಿಗೋಸ್ಕರ ಆರಾಮಾಗಿ ಕೂತ್ಕೊಂಡು ನೋಡಲಿ ಅಂಥೇಳಿ ಕಾರ್ಯಕ್ರಮ ಸಾಯಂಕಾಲ ಮರುಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ ಅವರು. ಸೊ 6 ಗಂಟೆಯಿಂದ 7 ಗಂಟೆಗೆ ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ನೀವು ಎಂಜಾಯ್ ಮಾಡ್ಬೋದು. ಇಲ್ಲ ಸರ್ ನನಗೆ ಬೆಳಗ್ಗೆನೂ ಆಗೋದಿಲ್ಲ, ಸಾಯಂಕಾಲನೂ ಆಗೋದಿಲ್ಲ ಅನ್ನೋರು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಆಪ್ಷನ್ ಇದೆ. ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಮಸ್ತೆ ದೇವನಗರಿ ಅಂತಕ್ಕಂಥ ಚಾನಲ್ನ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂದರೆ ನಮ್ಮ ನಮಸ್ತೆ ದೇವನಗರಿ ಅಥವಾ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ನಿಮಗೆ ಅಲ್ಲಿ ನೇರವಾಗಿ ಸಿಗುತ್ತೆ. ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಆ ಕಾರ್ಯಕ್ರಮವನ್ನು ನೋಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಏನೇನು ವಿಶೇಷತೆ ಇದೆ ಅಂತಕ್ಕಂಥದ್ದು ನೋಡೋಣ. ಮೊಟ್ಟ ಮೊದಲನೇದಾಗಿ ಒಂದು ಖುಷಿ ವಿಚಾರ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಏನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಫೈನಲಲ್ಲಿ ಈಗ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ನಿನ್ನೆ ನಡೆದಂತಹ ಏಕಪಕ್ಷೀಯವಾಗಿರ್ತಕ್ಕಂಥ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ 11 ವಿರುದ್ಧ ಅತ್ಯಂತ ಸುಲಭವಾಗಿ 8 ವಿಕೆಟ್ಗಳಿಂದ ಈ ಪಂದ್ಯವನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಗೆಲ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೊದಲು ಬ್ಯಾಟ್ ಮಾಡಿರ್ತಕ್ಕಂಥ ಪಂಜಾಬ್ ಕಿಂಗ್ಸ್ 11 ಕೇವಲ 101 ರನ್ಗಳಿಗೆ ಆಲ್ಔಟ್ ಆಯಿತು. ಬೌಲಿಂಗ್ನಲ್ಲಿ ಅತ್ಯಂತ ಯಶಸ್ವಿ ಪ್ರದರ್ಶನವನ್ನು ಸುರೇಶ್ ಅವರು ಮಾಡಿದ್ರು. ಸಾಕಷ್ಟು ಜನ ಅದಕ್ಕೆ ಸಾಥನ್ನು ಕೂಡ ಕೊಟ್ಟರು. ಇನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಒಂದು ಗುರಿಯನ್ನು ಕೇವಲ 10 ಓವರ್ಗಳಲ್ಲಿ, ಅದು ಕೂಡ ಕೇವಲ 2 ವಿಕೆಟ್ಗಳನ್ನ ಕಳೆದುಕೊಂಡು ಮುಟ್ಟಿತು. ಹೆಚ್ಚು ಕಡಿಮೆ 10ರ ಸರಾಸರಿಯಲ್ಲಿ ಈ ಪಂದ್ಯವನ್ನು ಮುಗಿಸ್ತು. ಸೊ ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಆಗಿತ್ತು. ಏಕಪಕ್ಷೀಯವಾಗಿರ್ತಕ್ಕಂಥ ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹಾರ್ದಿಕವಾಗಿ ಶುಭಾಶಯಗಳು ನಮ್ಮ ಒಂದು RCB ಅಥವಾ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ತಂಡಕ್ಕೆ. ಅತ್ಯಂತ ಮನೋಜ್ಞವಾಗಿ ಆಡ್ತಾ ಇದ್ದಾರೆ. ಸೊ ಹೀಗೆ ಮುಂದುವರಿಯಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಿದೆ, ಅವ್ರದ್ದು ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಚೇತನ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿಪ್ಪ? ದಾವಣಗೆರೆಯಿಂದ. ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. ಓಕೆ, ಹೇಳಪ್ಪ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ತಿಂಡಿ ಆಯ್ತಾ? ಸ್ಕೂಲಿಗೆ ಹೋಗಿಲ್ಲ ಇನ್ನ? ಯಾವಾಗಿಂದ ಸ್ಕೂಲ್ ಶುರು? 1ನೇ ತಾರೀಕು. 1ನೇ ತಾರೀಕು ಭಾನುವಾರ ಅಲ್ವಾ? 2ನೇ ತಾರೀಕಿಂದ ಶುರು ಅಲ್ವಾ? ಪುಟ್ಟ, ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಚೆನ್ನಾಗಿ ಓದ್ಕೋ. ಓಕೆನಾ? ಹಾಂ ಪುಟ್ಟ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಈಗಾಗಲೇ ಫೈನಲ್ ಪ್ರವೇಶಿಸಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸರಿಸುಮಾರು 9 ವರ್ಷಗಳ ನಂತರ ನಮ್ಮ ತಂಡ ಮತ್ತೆ ಫೈನಲ್ಗೆ ಬಂದಿದೆ. ಸೊ ಇಲ್ಲೂ ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಡೋದ್ರ ಮೂಲಕ ಫೈನಲ್ನಲ್ಲಿ ವಿಜೇತವಾಗಲಿ ಅಂಥೇಳಿ ನಾವು ಶುಭ ಹಾರೈಸೋಣ.
ಕಾದು ನೋಡಬೇಕು ನಮಗೆ ಫೈನಲ್ನಲ್ಲಿ ಎದುರಾಳಿ ಯಾರು ಆಗ್ತಾರೆ ಅಂತ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯಿತಾ? ಆಯ್ತು ಸರ್. ಹೇಳಿಮ್ಮ, ಯಾಕಾದ್ರೆ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ. ಸೊ ಇವತ್ತು ದಿನ ವಿಶೇಷವನ್ನು ನೋಡೋದ್ರೆ 2 ದಿನ ವಿಶೇಷಗಳಿದೆ. ಮೊಟ್ಟ ಮೊದಲನೇದಾಗಿ ಇವತ್ತು ವರ್ಲ್ಡ್ ಪೊಟ್ಯಾಟೊ ಡೇ ಇದೆ, ವಿಶ್ವ ಆಲೂಗೆಡ್ಡೆ ದಿನ. ಇನ್ನೊಂದು ವರ್ಲ್ಡ್ ಕ್ರಿಯೇಟಿವ್ ಡೇ, ಅಂದರೆ ವಿಭಿನ್ನವಾಗಿ ಏನನ್ನಾದರೂ ಸಾಧನೆ ಮಾಡ್ತಕ್ಕಂಥ ಅಥವಾ ಸಾಧಿಸ್ತಕ್ಕಂಥ ತೋರಿಸ್ತಕ್ಕಂಥ ದಿವಸ. ಸೊ ಅದರ ಜೊತೆಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂದರೆ RCB ತಂಡ ಕ್ರಿಕೆಟ್ನಲ್ಲಿ ನಿನ್ನೆ ಫೈನಲ್ ಪ್ರವೇಶ ಮಾಡಿದೆ. ಸೊ ಕ್ರಿಕೆಟ್ ನೋಡ್ತೀರಾ? ಇಲ್ಲ ಸರ್, ನೋಡಲ್ಲ. ಓಕೆ, ಹಂಗಿದ್ರೆ ಆ ವಿಚಾರ ಬೇಡ. ಈ ಉಳಿದಿರ್ತಕ್ಕಂಥ 2 ಟಾಪಿಕಲ್ಲಿ ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ಪೊಟ್ಯಾಟೊ ಡೇ ಅಂದ್ರೆ ಪೊಟ್ಯಾಟೊ ಅದು ಒಂದು ತರಕಾರಿ ಕಡಿಮೆ ಸೇರಿಸಿದ್ರೆ ಒಳ್ಳೇದು, ಜಾಸ್ತಿ ತಿಂದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತಾರೆ. ಹೌದು, ಪೊಟ್ಯಾಟೋನ ಆದ್ರೆ ಮಿತವಾಗಿ ಸೇರಿಸಿದ್ರೆ ಒಳ್ಳೇದೇನೆ. ಆದ್ರೆ ಆಯಿಲ್ ಡೀಪ್ ಫ್ರೈ ಮಾಡಿರ್ತಕ್ಕಂಥದ್ದು ಚಿಪ್ಸ್ ಅದನ್ನೆಲ್ಲ ಜಾಸ್ತಿ ತಿನ್ಬಾರದು. ಮತ್ತೆ ಕಾಲು ನೋವು, ಕಾಲು ಹಿಡ್ಕೊಳ್ಳೋದು ಅಂತ ಸಮಸ್ಯೆ ಇದ್ದು ಜಾಸ್ತಿ ಉಪಯೋಗಿಸ್ತಂಗಿದ್ರೆ ಒಳ್ಳೇದು. ನಿಜ ನಿಜ. ಸೊ ಆಲೂಗೆಡ್ಡೆದು ಇನ್ನೊಂದು ಒಂದು ಒಳ್ಳೆ ಗುಣನೂ ಇದೆ, ಒಂದು ಕೆಟ್ಟ ಗುಣನೂ ಇದೆ. ಸೊ ಒಳ್ಳೆ ಗುಣ ಏನು ಅಂದ್ರೆ ನಿಮ್ಮ ಫೇಸ್ ಗ್ಲೋ ಬರಬೇಕು, ಫೇಸಲ್ಲಿ ಇರ್ತಕ್ಕಂಥ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗ್ಬೇಕು, ಕಣ್ಣಿನ ಕೆಳಗಡೆ ಇರ್ತಕ್ಕಂಥ ಕಪ್ಪು ವರ್ತುಲಗಳೆಲ್ಲ ಹೋಗಬೇಕು ಅಂದರೆ ಈ ಆಲೂಗೆಡ್ಡೆಯನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿದಾಗ ಬರ್ತಕ್ಕಂಥ ನೀರಿನಿಂದ ಚೆನ್ನಾಗಿ ಮುಖ ತೊಳ್ಕೊಂಡ್ಬಿಟ್ರೆ ಸಾಕು, ಮುಖ ತುಂಬ ಸ್ಮೂತ್ ಆಗುತ್ತೆ, ಲೈವ್ಲಿ ಆಗುತ್ತೆ, ಸೊ ಚಾಮ್ ಇರುತ್ತೆ. ಇನ್ನು ನೀವು ಹೇಳ್ದಂಗೆ ಆಲೂಗೆಡ್ಡೆ ಇದೇನು ಅಂದರೆ ವಾತ ಪ್ರಕೃತಿಯನ್ನು ಹೊಂದಿರತಕ್ಕಂಥ ಒಂದು ವಸ್ತು. ಹಾಗಾಗಿ ಇದನ್ನು ಹೆಚ್ಚು ಸೇವಿಸೋದ್ರಿಂದ ದೇಹದಲ್ಲಿ ಒಂದಷ್ಟು ಗಾಳಿ ತುಂಬಿಕೊಂಡು ನೋವಿನ ಒಂದು ವಾತಾವರಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಡೈಜೆಷನ್ ಕೂಡ ಆಗ್ಬೋದು. ಹಾಗಾಗಿ ಮಕ್ಕಳಿಗೆ ಇದನ್ನು ಕೊಡದೇ ಇರತಕ್ಕಂಥದ್ದು ಒಳ್ಳೆಯದು. ಅದರಲ್ಲಿ ಈ ಚೀಪ್ಸ್ಗಳನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಯಾವ್ಯಾವುದೋ ಎಣ್ಣೆಲಿ ಕರೆದು ಬಿಟ್ಟಿರ್ತಾರೆ, ಮತ್ತು ಲಾಂಗ್ ಟೈಮ್ ಅದನ್ನು ಇಟ್ಟಿರ್ತಾರೆ. ಸೊ ಅದ್ರ ಜೊತೆ ಉಪ್ಪು, ಏನೋ ಸಕ್ಕರೆ, ಏನೇನೆಲ್ಲ ಹಾಕಿರ್ತಾರೆ ಅವರು. ಇದೆಲ್ಲದರಿಂದ ಆರೋಗ್ಯ ಹಾಳಾಗೋದ್ರಿಂದ ನೀವು ಹೇಳಿದಾಗೆ ಹೆಚ್ಚು ಸೇವಿಸದೇ ಇರ್ತಕ್ಕಂಥದ್ದು ಸೂಕ್ತ. ಎಸ್, ಇನ್ನೊಂದು ಸ್ಪೆಷಲ್ ಡೇ ಏನಂದ್ರೆ ಇವತ್ತು ವರ್ಲ್ಡ್ ಕ್ರಿಯೇಟಿವ್ ಡೇ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕ್ರಿಯೇಟಿವಿಟಿ ಅನ್ನೋದು ಕೆಲವರಲ್ಲಿ ಇರುತ್ತೆ. ಏನಾದ್ರು ಸಮಥಿಂಗ್ ನ್ಯೂ ಹೊಸದನ್ನ ಇನ್ವೆನ್ಷನ್ ಮಾಡ್ಬೇಕು, ಇನೋವೇಟ್ ಮಾಡ್ಬೇಕು ಅಂತಕ್ಕಂಥದ್ದು ಅಂತ ಹವ್ಯಾಸ ಒಳ್ಳೇದೇನೆ. ಅದನ್ನ ಬೆಳೆಸ್ಕೊಂಡ್ರೆ ಏನಾದ್ರು ಹೊಸದನ್ನ ಇನ್ವೆನ್ಷನ್ ಮಾಡಿದ್ರು ಅದನ್ನ ಹವ್ಯಾಸ ಒಳ್ಳೇದೇನೆ, ಅದು ರೂಢಿಸ್ಕೊಂಡ್ರೆ ಒಳ್ಳೇದು. ಎಸ್, ಇತ್ತೀಚೆಗೆ ನಮ್ಮ ಭಾರತ ಮೊಟ್ಟ ಮೊದಲನೇ ಬಾರಿಗೆ ಚಂದ್ರನ ಇನ್ನೊಂದು ದಿಕ್ಕಿಗೆ ಪಾದಾರ್ಪಣೆ ಮಾಡ್ತು. ಇದುವರೆಗೂ ಯಾವ ದೇಶ ಕೂಡ ಆ ಕಡೆಯಿಂದ ಹೋಗಿರ್ಲಿಲ್ಲ. ಸೊ ಅದು ಒಂದು ಕೂಡ ಕ್ರಿಯೇಟಿವಿಟಿನೇ ಅಲ್ಲ? ಹೌದು. ಸೊ ಇಷ್ಟು ವರ್ಷಗಳೆಲ್ಲ ನಾವೇನು ಡೀಸೆಲ್ ಪೆಟ್ರೋಲ್ ಗಾಡಿಗಳನ್ನ ನೋಡ್ತಾ ಇದ್ವಿ, ಈಗ ಎಲ್ಲ ಎಲೆಕ್ಟ್ರಾನಿಕ್ ಗಾಡಿಗಳು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇಥೆನಾಲಿಂದ ಒಂದು ಕೂಡ ಗಾಡಿ ಬರ್ತಾ ಇದೆ. ಇವೆಲ್ಲ ಹೊಸ ಹೊಸ ಆವಿಷ್ಕಾರಗಳು, ಒಳ್ಳೆ ಕ್ರಿಯೇಟಿವಿಟಿ ಅಲ್ವಾ? ಸೊ ಎಲ್ರಿಗೂ ಒಂದು ಆತಂಕ ಇರುತ್ತೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿಬಿಟ್ರೆ ಹೇಗೆ ಅಂತ. ಬಟ್ ನಥಿಂಗ್ ಟು ವರಿ ಅಂತ ಹೇಳಿ 2-3 ಆಪ್ಷನ್ ಇದೆ. ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಂದಿದೆ, ಇನ್ನೊಂದು ಇಥೆನಾಲ್ ಇರ್ತಕ್ಕಂಥ ವೆಹಿಕಲ್ಸ್ ಬಂದಿದೆ. ಟ್ರೈನ್ನಲ್ಲಿ ಹೈಪರ್ ಲೂಪ್ ಟ್ರೈನ್ ಕೂಡ ಬರ್ತಾ ಇದೆ. ಸೊ ಎಲೆಕ್ಟ್ರಾನ್ಗಿನ ನೆಕ್ಸ್ಟ್ ಲೆವೆಲ್ ಸ್ಪೀಡಲ್ಲಿ ಅದಿರುತ್ತೆ ಅಂತ ಹೇಳ್ತಾರೆ. ಸೊ ಬ್ಯಾಂಗ್ಳೂರ್ ಟು ದಾವಣಗೆರೆ ಕೇವಲ ಅರ್ಧ ಗಂಟೆಯಲ್ಲಿ ಮುಟ್ಟುವಂಥ ಒಂದು ಸಾಧ್ಯತೆ ಕೂಡ ಇದೆ ಅಂತ ಆಗುತ್ತೆ. ಖಂಡಿತ ಖಂಡಿತ. ಓಕೆ ಮಾ, ಸೊ ಇವತ್ತು ವಿಶೇಷವಾಗಿ ಏನಾದರೂ ರೆಸಿಪಿ ಹೇಳ್ಕೊಡ್ತೀರಾ ಅಥವಾ ಯಾವುದಾದ್ರೂ ಒಂದು ಭಕ್ತಿಗೀತೆ? ಭಕ್ತಿಗೀತೆ ಹೇಳ್ತೀನಿ. ಶ್ರೀಚಕ್ರವಾಸಿನಿ ದೇವಿ ಶಿವಕಾಮ ಸುಂದರಿ ದೇವಿ ಶ್ರೀ ಕೃಷ್ಣ ಸಾಗರ ದೇವಿ ನಮಸ್ತೆ ರಾಜರಾಜೇಶ್ವರಿ ದೇವಿ ನಮಸ್ತೆ. ಧನ್ಯವಾದಗಳಮ್ಮ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಓಕೆ. ನಿಮ್ಮ ಒಂದು ಪ್ರಶ್ನೆ ಬಂದು ಡ್ಯಾಶ್ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ. ತೊಟ್ಟಿಲು ಸರಿಯಾಗಿರ್ತಕ್ಕಂಥ ಉತ್ತರನಾ? ಎಸ್ ಖಂಡಿತ. ತೊಟ್ಟಿಲನ್ನು ತೂಗ್ತಕ್ಕಂಥ ಕೈ ಜಗತ್ತನ್ನೇ ತೂಗಬಲ್ಲದು ಅನ್ನೋತಕ್ಕಂಥ ಒಂದು ಮಾತನ್ನು
ನಾವು ತಾಯಿಗೆ ಹೇಳ್ತೀವಲ್ವಾ. ಹಾಂ ಸರ್. ಎಸ್, ಥ್ಯಾಂಕ್ ಯು ಮಾ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದಿರಿ. ಒಳ್ಳೆಯದಾಗಲಿ ಮಾ, ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಡೇ ಆಫ್ ಪೊಟ್ಯಾಟೊ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಹಿಂದಿ ಜರ್ನಲಿಸಮ್ ಡೇ ಕೂಡ ಇದೆ. ಅದನ್ನು ಹೊರತುಪಡಿಸಿದರೆ ಇವತ್ತು ನ್ಯಾಷನಲ್ ಕ್ರಿಯೇಟಿವಿಟಿ ಡೇ ಕೂಡ ಇದೆ. ಇದೆಲ್ಲ ಹೊಸ ಹೊಸ ಆವಿಷ್ಕಾರಗಳಿಗೆ ನಾವು ಕೈ ಹಾಕ್ತಾ ಇರ್ತೀವಿ. ಅದರ ಒಂದು ದಿವಸ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಯಶಸ್ಸು ದೊರಕಲಿ ಇವತ್ತು ಅವ್ರವ್ರು ಮಾಡ್ತಕ್ಕಂಥ ಸಾಧನೆಗಳಲ್ಲಿ ಅಂತ ನಾನು ಕೇಳ್ಕೊಳ್ತಾ ಮಳೆಯ ಒಂದು ಕತೆಗೆ ಹೋಗೋಣ. ಸೊ ಮಳೆ ಅಂತಕ್ಕಂಥದ್ದು ಬಿಟ್ಟು ಬಿಡದೆ ಬರ್ತಾ ಇದೆ. ಸೊ ಕಳೆದ ಒಂದು ವಾರಗಳಿಂದ ಬೆಂಗಳೂರಿನಲ್ಲಂತೂ ಕಳೆದ 10 ವರ್ಷಗಳಿಂದ ಬರದೇ ಇರತಕ್ಕಂಥ ಮಳೆ ಕೇವಲ 2-3 ದಿವಸಗಳಲ್ಲಿನೇ ಸುರಿದಿದೆ ಅಂತೆ. ಆ ಪಾಟಿ ಮಳೆ ಬಂದಿದೆ. ಕೆಲವೊಂದು ಕಡೆ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬೋಟ್ನ ಒಂದು ಸಹಾಯ ತೊಗೋಬೇಕಾಗಿರ್ತಕ್ಕಂಥ ಒಂದು ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಆಬ್ವಿಯಸ್ಲಿ ಇದಕ್ಕೆಲ್ಲ ಕಾರಣ ನಾವೇ. ಏಕೆಂದರೆ ಬೆಂದಕಾಳೂರು ಅಂದರೆ ಕೆರೆ ಆಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಒತ್ತುವರಿ ಮಾಡಿಕೊಂಡು ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದರಿಂದ ನೀರು ಹೋಗಲಿಕ್ಕೆ ಎಲ್ಲೂ ಜಾಗ ಇಲ್ಲದೆ ಆಬ್ವಿಯಸ್ಲಿ ನೀರು ಅಂತಕ್ಕಂಥದ್ದು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಕೆರೆಯ ವಾತಾವರಣ ಸೃಷ್ಟಿಯಾಗಿದೆ. ಎಷ್ಟೋ ಮನೆಗಳಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಅವಾಂತರಗಳೇ ಸೃಷ್ಟಿಯಾಗಿಬಿಟ್ಟಿದೆ. ಅವರು ಕಾಸ್ಟ್ಲಿಯಸ್ಸು, ಸೋಫಾ, ಟಿ ವಿ, ಎಲೆಕ್ಟ್ರಾನಿಕ್ಸು, ಕೆಲವೊಂದು ಕಡೆ ಎಲ್ಲ ಮನೆ ಅರ್ಥಿಂಗ್ ಆಗೋಗ್ಬಿಟ್ಟಿದೆ. ಇನ್ನು ವಿಪರ್ಯಾಸ ಅಂದರೆ ದೊಡ್ಡವ್ರದ್ದು ಹೆಂಗೋ ನಡೆದುಕೊಂಡು ಹೋಗ್ಬಿಡತ್ತೆ. ಆದರೆ ಬಡವರ ಮನೆಯ ವಸ್ತುಗಳು ಕೂಡ ನೀರಿನಲ್ಲಿ ಎಲ್ಲ ನೆಂದು ತೊಪ್ಪೆಯಾಗಿ ಅವರ ಆಹಾರ ದವಸ ಧಾನ್ಯಗಳೆಲ್ಲ ನೀರಿಗೆ ಆಹುತಿಯಾಗಿ ಸಾಕಷ್ಟು ಸಂಕಷ್ಟವನ್ನು ಕೂಡ ಪಡ್ತಾ ಇದ್ದಾರೆ. ಈ ಭಗವಂತನಿಗೆ ಈ ತೊಂದರೆ ಕೊಡಬೇಕು ಅಥವಾ ಶಿಕ್ಷೆ ಕೊಡಬೇಕು ಅಂತ ಅನ್ನಿಸ್ಬಿಟ್ರೆ ಈ ಮೇಲು ಕೀಳು ಯಾವುದು ಬರೋದೇ ಇಲ್ಲ. ಆತ ಶಿಕ್ಷೆ ಕೊಡ್ತಾನೆ ಇರ್ತಾನೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅಲ್ವಾ. ಸೊ ಹಾಗಾಗಿ ನಾವು ಯಾವತ್ತೂ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು. ಇಲ್ಲ ಅಂದರೆ ಇಂಥದನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ದಾವಣಗೆರೆ ಜಿಲ್ಲೆ ಜನ ತುಂಬ ಅದೃಷ್ಟವಂತರು ಅಂತ ಹೇಳ್ತೀನಿ. ಯಾಕೆಂದರೆ ನಮಗೆ ಆ ಥರದ ದೊಡ್ಡ ಮಳೆ ಬರ್ತಕ್ಕಂಥ ಒಂದು ಅವಕಾಶಗಳು ತುಂಬ ಕಡಿಮೆ. ಒಂದು ವೇಳೆ ಬಂದರೂ ಕೂಡ ತೀರಾ ಮನೆಗಳೊಳಗಡೆ ಎಲ್ಲ ನೀರು ಸೇರಿಕೊಂಡು ಹೋಗುವಂಥ ಒಂದು ಕೆಟ್ಟ ವ್ಯವಸ್ಥೆ ಇಲ್ಲಿಲ್ಲ. ಯಾಕೆಂದರೆ ಸಾಕಷ್ಟು ಚರಂಡಿಗಳೆಲ್ಲ ಇದೆ, ಸಾಕಷ್ಟು ಎಲ್ಲೂ ರಾಜಕಾಲುವೆ ಮೇಲೆ ಅಷ್ಟೊಂದು ಒತ್ತುವರಿ ಆಗಿಲ್ಲ. ಅಫ್ಕೋರ್ಸ್ ಇಲ್ಲೂ ಕೂಡ ಕೆಲವೊಂದು ಹತ್ರ ಒತ್ತುವರಿ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆದರೆ ಈ ಒಂದು ರೋಡ್ ಮಾಡುವಾಗ ಒಂದಷ್ಟು ಮುತುವರ್ಜಿನ ವಹಿಸಿ ಅಲ್ಲಲ್ಲಿ ಬಾಕ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಎಷ್ಟೇ ದೊಡ್ಡದ ಮಳೆಗೆ ಬಂದರೂ ಆ ನೀರು ಅಲ್ಲಿ ಹರಿದು ಹೋಗಲಿಕ್ಕೆ ಒಂದು ಸಹಾಯ ಆಗತ್ತೆ. ಆ ರೀತಿಯ ವ್ಯವಸ್ಥೆಯನ್ನು ಇಂಜಿನಿಯರ್ಗಳು ಸರಿಯಾಗಿ ಮಾಡಿದ್ದೇ ಆದರೆ ಖಂಡಿತ ಯಾರಿಗೂ ತೊಂದರೆ ಆಗಲ್ಲ. ಅಫ್ಕೋರ್ಸ್ ಮುಂದೆ ಕೂಡ ಯಾರೆಲ್ಲ ಈ ರೀತಿಯ ಒಂದು ಕಾಂಟ್ರಾಕ್ಟರ್ ತೊಗೊಂಡಿರ್ತಾರೆ, ದಯವಿಟ್ಟು ಸರಿಯಾಗಿ ಯೋಚನೆ ಮಾಡಿ ರಸ್ತೆಗಳನ್ನು ಆ ಒಂದು ನಿರ್ಮಾಣ ಮಾಡೋ ವ್ಯವಸ್ಥೆ ಮಾಡ್ಕೊಳ್ಳಿ. ಏಕೆಂದರೆ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಒಂದು ಕಿರಿಕಿರಿ ತಪ್ಪತ್ತೆ. ಸೊ ಮೊದಲೆಲ್ಲ ನೀವು ನೋಡ್ತಾ ಇದ್ರಿ, ಅಂಡರ್ ಬ್ರಿಡ್ಜಲ್ಲಿ ನೀರು ನಿಂತ್ಕೊಂಡ್ಬಿಡ್ತು ಅಂದರೆ ಸೊ ನಮ್ಮ ಸೊಂಟದ ಮಟ್ಟ ನೀರು ನಿಂತ್ಕೊಳ್ತಕ್ಕಂಥ ಒಂದು ಉದಾಹರಣೆಗಳನ್ನು ನಾನು ಕೂಡ ಗಮನಿಸಿದ್ದೀನಿ. ಇನ್ನೊಂದು ಕರೆ ಬರ್ತಿದೆ. ಎಸ್, ಕರೆ ಕಟ್ಟಾಯಿತು. ನೋಡೋಣ, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರೋಣ. ಅದಾದ ನಂತರ ಇನ್ನಷ್ಟು ಕರೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ. ಆದಷ್ಟು ಬೇಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿವನ್ ವಾಹಿನಿಯನ್ನು ನೋಡ್ತಾ ಇರಿ ವೀಕ್ಷಕರೇ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸೊ ವಿರಾಮಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ ಸಾಕಷ್ಟು ವಿಚಾರಗಳನ್ನು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಟಿ ವಿ ವ್ಯಾಲಿ ಮ್ಯೂಟ್ ಮಾಡಿ ಸರ್. ಹಲೋ 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 ಹೇಳಿ, ತಮ್ಮ ಹೆಸರು? ಹಲೋ ಎಸ್ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾಳೆ ಅಂದರೆ ಮೇ 31ನೇ ತಾರೀಕು 8 ಕೇಂದ್ರಗಳಲ್ಲಿ 3952 ವಿದ್ಯಾರ್ಥಿಗಳಿಗೆ ವಿವಿಧ ವೃತ್ತಿಪರ ಕೋರ್ಸ್ಗೆ ತರಬೇತಿ ಪ್ರವೇಶ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಸರ್?
ತಿಂಡಿ ಆಯಿತಾ? ಹಾ ಆಯ್ತು ಸರ್, ನಿಮ್ದು? ನಂದು ಕೂಡ ಆಯ್ತಮ್ಮ. ಏನು ತಿಂಡಿ? ತಿಂಡಿ ರೈಸ್ ಬಾತ್ ಸರ್. ರೈಸ್ ಬಾತಾ? ಸ್ವಲ್ಪ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡ್ತೀರಾ? ಹಾ ಸರ್ ಮಾಡಿದ್ದೀವಿ. ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಏನಿದೆ ಸರ್, ನಿಮ್ಗೆ ಶುಭೋದಯ ಅಂತ ಹೇಳ್ಬೇಕಾಯ್ತು. ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಹಾ ಸರ್. ಸೊ ರೈಸ್ ಬಾತ್ ಅಂದರೆ ನಾರ್ಮಲ್ ರೈಸ್ ಬಾತಾ ಅಥವಾ ಏನಾದರೂ ಮಾವಿನಕಾಯಿ ರೈಸ್ ಬಾತಾ? ಇಲ್ಲ ಅಥವಾ ಟೊಮೆಟೊ ರೈಸ್ ಬಾತ್? ವೆಜಿಟೇಬಲ್ ರೈಸ್ ಬಾತ್, ಮೊಸರು ಬಜ್ಜಿ. ವಾವ್, ಮೊಸರು ಬಜ್ಜಿ ಅಂದ್ಬಿಟ್ರೆ ನಂಗೆ ತುಂಬ ಇಷ್ಟ. ರೈಸ್ ಬಾತ್ಗಿಂತ ಮೊಸರು ಬಜ್ಜಿನೇ ಜಾಸ್ತಿ ತಿಂತಾ ಇರ್ತೀನಿ ಯಾವಾಗಲೂ, ಅದಕ್ಕೆ. ಹೌದಾ? ಓಕೆ ಸರ್. ಓಕೆ ಮಾ, ಫೈನ್. ಸೊ ಯಾವ ಅಡುಗೆನ ತುಂಬ ಸ್ಪೆಷಲ್ಲಾಗಿ ಮಾಡ್ತೀರಿ ತಾವು? ಯಾವ ಹಾಡಿಗೆನಾ? ಅಡಿಗೆ ಸಿಹಿ ಅಡಿಗೆನಾ ಅಥವಾ ಖಾರನಾ? ನನಗೆ ತುಂಬಾ ಇಷ್ಟ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಸರ್. ಚಿಕನ್ ಬಿರಿಯಾನಿ. ಹಾ. ಓಕೆ, ಹೇಗೆ ಮಾಡ್ತೀರಿ ಅಂತ ಕ್ವಿಕ್ಕಾಗಿ ಹೇಳ್ಬೋದಾ? ಏನ್ ಸರ್? ಹೇಗೆ ಮಾಡ್ತೀರಿ ಅಂತ ಕ್ವಿಕ್ಕಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಅಂದೆ? ತುಂಬಾನೇ ಲೇಟ್ ಆಗುತ್ತಲ್ಲ ಸರ್, ಮಾಡ್ಬೋದು. ಅದಲ್ಲ, ಶಾರ್ಟ್ ಆಗಿ ಹೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತೀರಿ? ಕಾಲ್ ಸಿಕ್ಕಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಸೊ ನೋಡ್ತಾ ಇರ್ತೀನಿ ಸರ್ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನಾನು. ಥ್ಯಾಂಕ್ ಯು ಮಾ. ನೀವು ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ರಲ್ವಾ? ಸೊ ಒಂದು ಸ್ವಲ್ಪ ಟಿಪ್ಸ್ ಕೊಟ್ಬಿಟ್ರೆ ನಮ್ಮ ವೀಕ್ಷಕರು ನೋಡ್ಬಿಟ್ಟು ಅದನ್ನು ಟ್ರೈ ಮಾಡಲಿ ಅಂತ ಅಷ್ಟೇ. ಫಸ್ಟ್ ಈರುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಸರ್. ಫಸ್ಟ್ ಓಕೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರ್ಬೇಕು ಎಣ್ಣೆ. ಚಿಕನ್ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಹಾಕಿ ಅದು ಸ್ವಲ್ಪ ಖಾರ ಪುಡಿ, ಅರ್ಶಿನ ಪುಡಿ ಸ್ವಲ್ಪ ಒಂದು ಇದು ಮಾಡ್ಕೋಬೇಕು, ಒಂದು 5 ನಿಮಿಷ ಫ್ರೈ ಮಾಡ್ಬೇಕು. ಆಮೇಲೆ ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಒಂದೇ ರುಬ್ಕೊಂಡಿರ್ತೀನಿ ನಾನು. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ಮಾಡ್ಕೊಂಡಿರ್ತೀನಿ. ಅದನ್ನ ಹಾಕಿ ಸ್ವಲ್ಪ ಒಂದ್ ಕುದಿ ಕುದಿಸ್ಬೇಕು ಸರ್. ಓಕೆ. ಒಂದ್ ಕುದಿಸಿ ಆದ್ಮೇಲೆ ಅದಕ್ಕೆ ಆಲ್ರೆಡಿ ಚಕ್ಕಿ ಎಲ್ಲ ಹಾಕೊಂಡಿರ್ತೀನಿ ಸ್ವಲ್ಪ. ಓಕೆ, ಲವಂಗ ಏಲಕ್ಕಿ ಎಲ್ಲ ಹಾಕಿರ್ಬೇಕಲ್ವಾ? ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಸ್ವಲ್ಪ ಜಾಸ್ತಿ ಕೊಬ್ಬರಿ ಹಾಕಲ್ಲ. ಓಕೆ. ಆಮೇಲೆ ಅದು ಚಿಕನ್ ಮಸಾಲ ಹಾಕ್ತೇನೆ. ಓಕೆ. ಚಿಕನ್ ಮಸಾಲ ಹಾಕ್ಬಿಟ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೇವಿ ಮಾಡ್ತೀನಿ. ಅದು ಚಪಾತಿ ಎಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಓಕೆ, ಇದ್ರ ಮಧ್ಯೆ ಒಂದು ಸ್ವಲ್ಪ ಇನ್ನು ಡಿಫ್ರೆಂಟ್ ಆಗಿ ಗೋಡಂಬಿ ದ್ರಾಕ್ಷಿಗಳನ್ನೂ ಹಾಕ್ತಾರಲ್ವಾ ಕೆಲವೊಬ್ರು? ಹಾಕ್ತಾರೆ. ಓಕೆ. ಸೊ ಈ ಚಿಕನ್ ಏನೋ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀರಾ ಮೊದಲೇ? ಇಲ್ಲ, ಅದು ನಾವು ಈರುಳ್ಳಿ ಪೇಸ್ಟ್ ಹಾಕಿರ್ತೀವಿ. ಚಿಕನ್ ಮಸಾಲ ಹಾಕಿದಾಗ ಸ್ವಲ್ಪ ಸ್ಮೆಲ್ ಬರುತ್ತೆ ಅದು. ನೆಕ್ಸ್ಟ್ ಯಾವಾಗ ಮಾಡ್ತಾ ಇದ್ದೀರಿ? ನೆಕ್ಸ್ಟ್ ಬರುತ್ತಲ್ಲ ಸಂಡೇ ಮಾಡ್ತಾ ಇದ್ದೀರಾ? ಸಂಡೇ ನನ್ನ ಕಾರ್ಯಕ್ರಮ ಇಲ್ಲ. ಎಷ್ಟೊತ್ತಿಗೆ ಊಟಕ್ಕೆ ಬರಲಿ ಹಾಗಿದ್ರೆ? ಬನ್ನಿ ಸರ್, ನೀವು ಬರ್ತೀರಂದ್ರೆ ಇವಾಗ ಮಧ್ಯಾಹ್ನ ಮಾಡ್ತೀನಿ ನಾನು. ಅಯ್ಯೋ ಬೇಡ, ಸುಮ್ಮನೆ ತಮಾಷೆ ಮಾಡಿದೆ. ಥ್ಯಾಂಕ್ ಯು ಮಾ, ತುಂಬ ಚೆನ್ನಾಗಿ ಸಿಂಪಲಾಗಿ ಹೇಳಿಕೊಟ್ರಿ. ಸೊ ಚಿಕನ್ ಬಿರಿಯಾನಿನ ಹೇಗೆ ಮಾಡಬೇಕು ಅಂತ ಹೇಳಿ. ಅಫ್ಕೋರ್ಸ್ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಪ್ರಯತ್ನವನ್ನು ಮಾಡಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಕೆಲವೊಬ್ರು ಈ ತುಪ್ಪ ಅಥವಾ ಬೆಣ್ಣೆನೂ ಬೆಳೆಸ್ತಾರಲ್ವಾ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ? ಯಾ, ಓಕೆ ಮಾ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಏನಿಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಇನ್ನ ಬಿರ್ತಡೆ ಮಕ್ಳದೆಲ್ಲ ತುಂಬಾ ಲೇಟ್ ಇದೆ ಸರ್. ಓಕೆ. ಆಗಸ್ಟಿಗೆಲ್ಲ ಇದೆ. ಸೊ ಇವತ್ತು ಕಾಲ್ ಸಿಕ್ಕಿದೆ, ನಿಮಗೆ ಒಂದು ವಿಶ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ನನಗೂ ಕೂಡ ತುಂಬ ಖುಷಿ ಆಗ್ತದೆ. ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ತೀರಾ? ಗೊತ್ತಿದೆ, ಹೇಳ್ತೀನಿ ಸರ್, ಕೇಳಿ. ಓಕೆ. ಇವುಗಳಲ್ಲಿ ಯಾವ ಆಟದಲ್ಲಿ ಆಡುವ ಸ್ಥಳಗಳನ್ನು 2 ಸಮ ಅರ್ಧಗಳಾಗಿ ನೆಟ್ ಪ್ರತ್ಯೇಕಿಸುತ್ತದೆ ಅಂತ? ಅಂದರೆ ಇದೊಂದು ಆಟದ ಪ್ರಶ್ನೆ. ಓಕೆನಾ? 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಯಾವುದು ಅಂತ ನೀವು ಉತ್ತರ ಹೇಳಬೇಕು. ಹೇಳಿ. ನೆಟ್ ಹಾಕೋದ್ರ ಮೂಲಕ 2 ತಂಡಗಳನ್ನು ಇಲ್ಲಿ ಪ್ರತ್ಯೇಕಿಸಲಾಗತ್ತೆ. ಮೊದಲನೇದು ಕ್ರಿಕೆಟು, 2ನೇದು ಫುಟ್ಬಾಲ್, 3ನೇದು ಬ್ಯಾಡ್ಮಿಂಟನ್, 4ನೇದು ಹಾಕಿ. ಕ್ರಿಕೆಟ್ ಅನ್ಸುತ್ತೆ ಸರ್, ಮೋಸ್ಟ್ಲಿ. ಕ್ರಿಕೆಟಾ? ಓಕೆ. ಸ್ಪೋರ್ಟ್ಸ್ ಬಗ್ಗೆ. ಓಕೆ, ನೋ ಇಶ್ಯೂಸ್. ಸ್ಕೂಲ್ ಡೇಸಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ ಆಟ ಆಡಿಲ್ವಾ? ನನಗೆ ಖೋಖೋ ತುಂಬಾ ಇಷ್ಟ ಸರ್. ಖೋಖೋ ಆಡ್ತಾ ಇದ್ರಾ? ಆಡಿದ್ದೀರಾ ಅಥವಾ ನೋಡ್ತಾ ಇದ್ರಾ? ನೋಡ್ತಾ ಇದ್ವಿ, ಸ್ಕೂಲ್ ಡೇಸಲ್ಲಿ ಆಟ ಆಡ್ತಾ ಇದ್ವಿ. ಹೌದಾ? ಓಕೆ, ಫೈನ್. ಸೊ ಇವಾಗಲೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಈ ಖೋಖೋ ಆಡೋಕೆ ಆಗದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 10ರಿಂದ 15 ನಿಮಿಷ ವಾಕ್ ಮಾಡಿ ನಿಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ಒಳ್ಳೇದಾಗಲಿ. ಒಂದು ದಿವಸ ನಿಮ್ಮ ಮನೆ ಚಿಕನ್ ಬಿರಿಯಾನಿ ಬರೋಣ, ಓಕೆನಾ? ಯಾ, ನಮಸ್ತೆ ಮಾ. ಎಸ್ ವೀಕ್ಷಕರೇ, ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಇವುಗಳಲ್ಲಿ ಯಾವ ಆಟದಲ್ಲಿ ಆಡುವ ಸ್ಥಳಗಳನ್ನು
ಎರಡು ಸಮ ಅರ್ಧಗಳಾಗಿ ನೆಟ್ ಪ್ರತ್ಯೇಕಿಸುತ್ತದೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸೊ ಕರೆ ಕಟ್ಟಾಯಿತು, ನೋಡೋಣ ಒಂದಷ್ಟು. ಎಸ್, ಮುಂದಿನ ಒಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಜಯ ಆಂಜನೇಯ ಸರ್. ಜಯ ಆಂಜನೇಯ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಎಸ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯಿತಾ? ಇವಾಗ ಸರ್ ಮಾಡ್ಬೇಕು ಸರ್. ಏನು ಸರ್ ತಿಂಡಿ? ರೊಟ್ಟಿ, ಪಪ್ಪಾಳೆ ಹಣ್ಣಿನ ಪಲ್ಯ, ಕಾಳು ಪಲ್ಯ. ಪಪ್ಪಾಳೆ ಹಣ್ಣಿನ ಪಲ್ಯನಾ? ಹೌದು. ಹಣ್ಣು ಅಂದರೆ ಹಣ್ಣು ಪಪ್ಪಾಯ ಹಣ್ಣು, ಕಾಯಿ ಪಪ್ಪಾಯ ಹಣ್ಣ? ಪಪ್ಪಾಯ ಕಾಯಿ ಸರ್. ಕಾಯಿ ಪಲ್ಯ ಮಾಡೋಕ್ಕೆ ಬರುತ್ತಾ? ಬರುತ್ತೆ ಸರ್, ಟೇಸ್ಟ್ ಚೆನ್ನಾಗಿರುತ್ತೆ. ಏನಪ್ಪ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇರ್ಬೋದೇನೋ, ಫೈನ್, ಎಂಜಾಯ್ ಮಾಡಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯಾರಿಗೂ ಇಲ್ಲ. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಕೇಳಿ ಸರ್. ಓಕೆ, ರೊಟ್ಟಿ ತಿಂತಾನೆ ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ. ಹಾಂ. ಇವುಗಳಲ್ಲಿ ಯಾವ ಆಟದಲ್ಲಿ ಆಡುವ ಸ್ಥಳಗಳನ್ನು ಅಥವಾ ಸ್ಥಳವನ್ನು ಎರಡು ಸಮ ಅರ್ಧಗಳಾಗಿ ನೆಟ್ ಪ್ರತ್ಯೇಕಿಸುತ್ತದೆ ಅಂತ? ಸರ್ ಬ್ಯಾಡ್ಮಿಂಟನ್ ಸರ್. ಬ್ಯಾಡ್ಮಿಂಟನಾ? ಹಾಂ. ಸರಿಯಾಗಿ ನೋಡಿ ಸರ್. ಬ್ಯಾಡ್ಮಿಂಟನ್ ಸರ್. ಇದಕ್ಕಿಂತ ಮುಂಚೆ ಕರೆ ಮಾಡಿರೋರು ಕ್ರಿಕೆಟ್ ಅಂತ ಹೇಳಿದ್ರು. ಅದೊಂದು ಡೌಟ್ ಸರ್, ಬ್ಯಾಡ್ಮಿಂಟನ್ ಇರ್ಬೇಕು. ಅದ್ರಲ್ಲಿ ಇಬ್ರು ಆಡ್ತಾರೆ, ಈ ಕ್ರಿಕೆಟ್ ಅಲ್ಲೂ ಇಬ್ರು ಆಡ್ತಾರೆ. ಹಾಕಿ ಫುಟ್ಬಾಲ್ ಅಲ್ಲೂ ಎರಡು ಕಡೆ ಇಬ್ಬಿಬ್ರೇ ಆಡ್ತಾರೆ. ಹಾಕಿ ಇರ್ಬೋದು ಸರ್ ಲಾಸ್ಟ್ ಅಲ್ವಾ? ಫುಟ್ಬಾಲ್ ಅಲ್ಲೂ ಹಾಕಿ ಬೇರೆ ಸರ್, ಬ್ಯಾಡ್ಮಿಂಟನ್ ಬೇರೆ, ಕ್ರಿಕೆಟ್ ಬೇರೆ ಅಲ್ವಾ? ಹಾಂ. ಸೂಪರ್ ಸರ್, ನೋ ಇಶ್ಯೂಸ್. ಬ್ಯಾಡ್ಮಿಂಟನ್ ಇಸ್ ದ ರೈಟ್ ಆನ್ಸರ್ ಸರ್. ಥ್ಯಾಂಕ್ ಯು. ಕನ್ಫ್ಯೂಸ್ ಮಾಡ್ಬಿಟ್ರ ಸರ್ ನೀವು. ಈ ಫುಟ್ಬಾಲ್ ಮತ್ತೆ ಹಾಕಿ ಮತ್ತೆ ಫುಟ್ಬಾಲ್ ಎಲ್ಲೂ ನೆಟ್ ಹಾಕೋದಿಲ್ಲ ಅಲ್ವಾ? ಸೆಂಟ್ರಿಗೆ. ಸೊ ಗೋಲ್ ಕೀಪಿಂಗ್ ಏನಿರುತ್ತೆ, ಗೋಲ್ಗಳ ಕಂಬ ಅವು ಕೊನೆಯದಲ್ಲಿ ಇರ್ತವೆ. ಎಸ್, ಬ್ಯಾಡ್ಮಿಂಟನ್ ಒಂದರಲ್ಲಿ ಮಾತ್ರ ಮಧ್ಯದಲ್ಲಿ ನೆಟ್ ಹಾಕ್ಬಿಟ್ಟು ಎರಡು ತಂಡಗಳನ್ನು ಪ್ರತ್ಯೇಕ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ. ಒಳ್ಳೇದಾಗಲಿ. ನಮಸ್ಕಾರ ಸರ್. ಎಸ್, ಹೇಳಿ. ಸರ್ ಯಾರಿಗೆ? ರವಿಚಂದ್ರನ್ ಸರ್ಗೆ ಹ್ಯಾಪಿ ಬರ್ತ್ಡೇ ಸರ್. ಇವತ್ತಾ? ಓಕೆ, ನೀವೇ ಫಸ್ಟ್ ಹೇಳ್ಬಿಟ್ರಿ ಹಾಗಿದ್ರೆ. ರವಿಚಂದ್ರನ್ ಸರ್ಗೆ ಹ್ಯಾಪಿ ಬರ್ತ್ಡೇ ಸರ್. ಎಸ್ ಎಸ್ ಎಸ್, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ ಫಿಲಮ್ ಎಲ್ಲ ಇಷ್ಟ ಸರ್ ನಮ್ಗೆ. ಯಾವ ಫಿಲಮ್ ನೋಡಿದಿರಿ ಸರ್? ಸಿಪಾಯಿ. ಬರ್ತಿ ಇಷ್ಟ ಸರ್ ಆ ಫಿಲಮ್. ಹೌದಾ? ಅದನ್ನ ಬಿಟ್ಟು ಮತ್ತೆ ಚಿರಂಜೀವಿ ಬರ್ತಾರಲ್ಲ ಸರ್? ಏನಂದ್ರಿ? ಲಾಸ್ಟಿಗೆ ಚಿರಂಜೀವಿ ಸರ್ ಬರ್ತಾರಲ್ಲ ಸರ್? ಹೌದು ಹೌದು. ಅದನ್ನ ಬಿಟ್ರೆ ಮತ್ತೆ ಯಾವ್ದು ನೋಡಿದಿರಿ? ಸರ್ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಸೇತುವೆ, ಅದೆಲ್ಲ ತುಂಬಾ ಇಷ್ಟ ಸರ್. ಮತ್ತೆ ಯಾವ್ದು ನೋಡಿದಿರಿ ಅದನ್ನ ಬಿಟ್ರೆ? ಎಲ್ಲವೂ ನೋಡ್ತೀನಿ ಸರ್. ಎಲ್ಲವೂ ನೋಡಿದೀರಾ? ಹಾ. ಓಕೆ ಸರ್, ಸೂಪರ್. ಥ್ಯಾಂಕ್ ಯು. ನಿಮ್ಮ ಕಡೆಯಿಂದ ಮತ್ತೊಮ್ಮೆ ರವಿಚಂದ್ರನ್ ಸರ್ ಅವ್ರಿಗೆ ಒಂದೇನೋ ಕೇಳಬೇಕು. ಕೇಳಿ ಸರ್, ಕೇಳಿ. ಅದೇ ಸರ್, ಮೊನ್ನೆ ಇಂಟರ್ನೆಟ್ ಅಲ್ಲಿ ಜಾಬ್ ಹುಡುಕ್ಬಿಡ್ರಿ ಅಂದ್ರಲ್ಲ ಸರ್, ಅದಕ್ಕೆ ಬಿಟ್ಟಿದ್ದೀನಿ ಸರ್. ಮತ್ತೆ ಕಾಲ್ ಮಾಡ್ತಿದ್ದಾರೆ ಸರ್ ಅವರು. ಅಯ್ಯೋ ಬೇಡ ರೀ, ಅದೆಲ್ಲ ಬೋಗಸ್ ಇರುತ್ತೆ. ಒಂದೆಲ್ಲ 2 ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲ ಸರ್, ಮತ್ತೆ ಇದು ಏರ್ಟೆಲ್ ಸಿಮ್ ಇರ ಸರ್, ಏರ್ಟೆಲ್ ಸ್ಪ್ಯಾಮ್ ಅಂತ ಬರ್ತಾ ಇದೆ, ಮತ್ತೆ ರಿಂಗ್ ಮಾಡ್ತಾ ಇದೆ ಸರ್ ಆಬ್ವಿಯಸ್ಲಿ 3 ವಾರದಿಂದ. ಅದೇ ಏರ್ಟೆಲ್ ಸ್ಪ್ಯಾಮ್ ಅಂತ ಬಂತು ಅಂದ್ರೆ ಆಬ್ವಿಯಸ್ಲಿ ಅದೊಂದು ಏನು ಫ್ರಾಡ್ ಮಾಡ್ತಕ್ಕಂಥ ಕರೆ ಅಂತ ಅಲ್ವಾ? ಅದಕ್ಕೆ ಹೇಳಿದ್ದು, ದಯವಿಟ್ಟು ಆ ಥರದ ಕರೆಗಳಿಂದ ದೂರ ಇರಿ. ಯಾಕೆಂದ್ರೆ ದಾವಣಗೆರೆಯಲ್ಲಿ ಮೊನ್ನೆ ಒಬ್ಬ ವಿದ್ಯಾವಂತ ಜಾಬ್ ಮಾಡ್ತಕ್ಕಂಥ ಲೇಡೀಸ್ 13 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಸೊ ಹುಷಾರಾಗಿರಿ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ದಯವಿಟ್ಟು ಹುಷಾರಾಗಿರಿಪ್ಪ. ಯಾರಾದರೂ ಆನ್ಲೈನ್ ಜಾಬಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮ್ಮನ್ನು ಹಳ್ಳಕ್ಕೆ ಬೀಳಿಸ್ಬಿಡ್ತಾರೆ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ. ಕರೆ ಕಟ್ಟಾಯಿತು. ಎಸ್, ಈ ಥರದ ವಂಚನೆ ಜಾಲಗಳಿಂದ ತುಂಬ ಜಾಗರೂಕರಾಗಿರಿ. ಯಾಕೆಂದರೆ ನಿಮ್ಮನ್ನು ತುಂಬ ಮೊದಲಿಗೆ ಹೇಗೆ ಬೇಕೋ ಹಾಗೆಲ್ಲ ಅವರು ನಿಮ್ಮ ಹಣಕ್ಕೆ ಡಬಲ್ಲು ತ್ರಿಬಲ್ಲು ಕೊಟ್ಬಿಟ್ಟು ನಿಮ್ಮನ್ನು ಇಂಪ್ರೆಸ್ ಮಾಡಿಬಿಟ್ಟು ನಿಮ್ಮ ಕಡೆಯಿಂದ ಇನ್ವೆಸ್ಟ್ ಮಾಡೋ ಹೋದಾಗೆ ಮೋಟಿವೇಟ್ ಮಾಡಿಬಿಡ್ತಾರೆ. ಅದಾದ ನಂತರ ಏಕೆಂದರೆ ಅವರು ನೇರವಾಗಿ ಎಲ್ಲೂ ಕೂಡ ಅವ್ರ ನಂಬರ್ ಮೂಲಕ ಸಂಪರ್ಕ ಮಾಡಲ್ಲ. ಅವ್ರದ್ದು ಏನಿದ್ರು ಸಂಪರ್ಕ ಬಂದ್ಬಿಟ್ಟು ಈ ಒಂದು ಚಾನಲ್ಗಳ ಮೂಲಕನೇ ಇರುತ್ತೆ. ವಾಟ್ಸಪ್ಪಲ್ಲೂ ಕೂಡ ಅವ್ರು ಇರಲ್ಲ. ಅವ್ರೇನಿದ್ರು ಓನ್ಲಿ ಟೆಲಿಗ್ರಾಮ್ ಮೂಲಕ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾಯಿದೆ, ಮಾತಾಡೋಣ.
ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ತೇಜಶ್ರೀ. ತೇಜಸ್ವಿ. ಹಲೋ, ಎಸ್ ಸ್ವಲ್ಪ ಜೋರಾಗಿ ಹೇಳಿ, ಏನು ಓದ್ತಾ ಇದ್ದೀರಿ? 10th ಸ್ಟ್ಯಾಂಡರ್ಡ್. 10th? ಎಸ್ ಸರ್. ಓಕೆ, ಸ್ವಲ್ಪ ಫಾಸ್ಟಾಗಿ ಮಾತಾಡಬೇಕು. ತಿಂಡಿ ಆಯಿತಾ? ಎಸ್ ಸರ್. ಎಸ್ ಸರ್. ಏನು ತಿಂಡಿ ತಿಂದ್ರಿ? ಪಲಾವ್. ಪಲಾವ. ಓಕೆ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಗೌರ್ಮೆಂಟ್. ಗೌರ್ಮೆಂಟ್ ಸ್ಕೂಲ. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ. ಓಕೆ, ಇಳಕಲ್ ಮತ್ತು ಮೊಳಕಾಲ್ಮೂರು ಇವುಗಳಲ್ಲಿ ಯಾವ ವಸ್ತುವಿನ ಹೆಸರುಗಳು ಅಂಥೇಳಿ. ಓಕೆ, 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಮಸಾಲೆ ಪದಾರ್ಥ, ಎರಡನೇದು ಕುರುಕುಲು ತಿಂಡಿಗಳು, ಮೂರನೇದು ಚಿತ್ರಕಲೆಗಳು, ನಾಲ್ಕನೇದು ಸೀರೆಗಳು. ಇಳಕಲ್ ಮತ್ತು ಮೊಳಕಾಲ್ಮೂರು ಯಾವ ವಸ್ತುವಿಗೆ ಹೆಸರುವಾಸಿ ಅಂತ? ಕುರುಕಲು ತಿಂಡಿಗಳು. ಕುರುಕಲು ತಿಂಡಿಗಳನ್ನ. ಓಕೆ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ಒಂದು ಸ್ವಲ್ಪ ಹೇಳಿ. ಹಾಂ, ಬೇಗ ಹೇಳಿ. ಮೊಟ್ಟೆ ಮೊದಲ, ಕೋಳಿ ಮೊದಲ? ಅದಕ್ಕೆ ಉತ್ತರ ಕೊಡುವಷ್ಟು ಅಂತೂ ಬುದ್ಧಿವಂತ ನನ್ನಲ್ಲ. ನಿಮ್ಮ ಹತ್ರ ಉತ್ತರ ಇದ್ರೆ ಹೇಳಿಬಿಡಿ. ಮೊಟ್ಟೆ ಮೊದಲು ಸರ್. ಮೊಟ್ಟೆ ಮೊದಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಆ ಪ್ರಶ್ನೆಗೆ ಬಹುಶಃ ಪ್ರಕೃತಿ ಹತ್ರ ಮಾತ್ರ ಉತ್ತರ ಇದೆ ಅಂತ ಅಂದ್ಕೊಳ್ತೀನಿ. ಮೊಟ್ಟೆ ಮೊದಲ, ಕೋಳಿ ಮೊದಲ. ಎಸ್, ಅದೇ ರೀತಿ ನನ್ನ ಪ್ರಶ್ನೆಯೂ ಒಂದಿತ್ತು. ಇಳಕಲ್ ಮತ್ತು ಮೊಳಕಾಲ್ಮೂರು ಯಾವ ವಸ್ತುವಿಗೆ ಅತ್ಯಂತ ಹೆಸರುವಾಸಿ? ಮಸಾಲೆ ಪದಾರ್ಥ, ಕುರುಕುಲು ತಿಂಡಿಗಳು, ಚಿತ್ರಕಲೆಗಳು ಅಥವಾ ಸೀರೆಗಳು? ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಪಾಪು ಅಳೋದೇ ಕೇಳಿಸ್ತಾ ಇದೆ, ಒಂಚೂರು ಹೊರಗಡೆ ಬಂದು ಮಾತಾಡ್ತೀರಾ? ಹಲೋ ಸರ್. ಹಲೋ, ಹೇಳಿ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತ ಹೇಳಿ. ಸರ್, ತುಂಬ ಡಿಸ್ಟರ್ಬೆನ್ಸ್ ಬರ್ತದೆ ಹಿಂದ್ಗಡೆ. ನಾನು ಚೂರು ಹೊರಗಡೆ ಬಂದರೆ ಈಸಿ ಆಗುತ್ತೆ ಮಾತಾಡ್ಲಿಕ್ಕೆ ನನಗೆ. ನಮ್ಮ ಹೆಸರು ಸತೀಶ್ ಅಂತ ಹೇಳಿ. ಸತೀಶ್, ಹೇಳಿ ಸರ್, ಹೇಳಿ. ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ಮೊನ್ನೆ ಕಳಿಸಿದ್ದೆ 25ನೇ ತಾರೀಕು, ಯಾಕೆ ಬರಲೇ ಇಲ್ಲ ಪ್ರೋಗ್ರಾಮ್? ಏನು ಕಳಿಸಿದ್ರಿ? ನಮ್ಮ ಪಾಪದೊಂದು ಬರ್ತಡೇ ದಿನ ಕಳಿಸಿದ್ವಿ, ದೇವಶಂಕರ್ ಅಂತ ಹೇಳಿ. ಡೀಟೇಲ್ಸ್ ಎಲ್ಲ ಬರ್ದು ಕಳಿಸಿದ್ದೀರಾ? ಹೌದೌದು. ಓಕೆ, ಸರಿ, ಅದು ಮೇ ಬಿ ಮಿಸ್ ಆಗಿರ್ಬೇಕೇನೋ. ಇನ್ನೊಂದು ಸರಿ ಇವಾಗಲೇ ಕಳಿಸ್ಕೊಡಿ. ಹಾಂ ಸರ್. ನಿಮ್ಮ ಹೆಸರು, ಪಾಪು ಹೆಸರು, ತಂದೆ ತಾಯಿ ಹೆಸರು ಎಲ್ಲ ಡೀಟೇಲ್ಸ್ ಬರ್ದು ಕಳಿಸ್ಬೇಕು ಸರ್. ಓಕೆನಾ? ಹ್ಞೂ ಸರ್. ಓಕೆ, ಪಾಪು ಹೆಸರು ಹೇಳಿಬಿಡಿ ಸರ್. ಇಲ್ಲಿಂದ ಒಂದು ಸಲ ಶುಭಾಶಯ ಹೇಳಿಬಿಡೋಣ. ದೇವಶಂಕರ್ ಅಂತ ಹೇಳಿ. ಓಕೆ, ದೇವಶಂಕರ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೀವು ಫೋಟೋ ಕಳಿಸ್ಕೊಡಿ ಸರ್. ಸಾಧ್ಯವಾದರೆ ಇವತ್ತು ಅಥವಾ ನಾಳೆ ಅಂತೂ ಖಂಡಿತ ಪ್ರಸಾರ ಮಾಡ್ತೀನಿ. ಓಕೆನಾ? ಓಕೆ ಸರ್. ಧನ್ಯವಾದಗಳು ಸರ್, ಕರೆ ಮಾಡೋದಕ್ಕೆ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಾನೊಂದು ಪ್ರಶ್ನೆ ಕೇಳಿದ್ದೆ. ಇಳಕಲ್ ಮತ್ತು ಮೊಳಕಾಲ್ಮೂರು ಯಾವ ವಸ್ತುವಿಗೆ ಫೇಮಸ್ ಅಂತ ಹೇಳಿ 4 ಆಪ್ಷನ್ಸನ್ನು ಕೂಡ ಕೊಡುತ್ತಾ ಇದ್ದೀನಿ. ಮೊದಲನೇದು ಮಸಾಲೆ ಪದಾರ್ಥ, ಎರಡನೇದು ಕುರುಕುಲು ತಿಂಡಿಗಳು, ಮೂರನೇದು ಚಿತ್ರಕಲೆಗಳು, ನಾಲ್ಕನೇದು ಸೀರೆಗಳು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ನಿರ್ಮಲಾ ಸರ್. ನಿರ್ಮಲಾ, ಹೇಗಿಮ್ಮ, ಹೇಗಿದ್ದೀರಿ? ಆರಾಮಿದ್ದೀನಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಗಿಲ್ಲ ಸರ್, ತಿಂಡಿ ತಿನ್ಬೇಕು. ಹೌದಾ, ಏನು ಮಾಡಿದ್ದೀರಿ? ದೋಸೆ, ಶಿಕರಣೆ, ಪಲ್ಯ ಸರ್. ಆಲೂಗಡ್ಡೆ ಪಲ್ಯ, ದೋಸೆ, ಶಿಕರಣೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಅವರೇ ಬಾಬ್ರೆ, ಚಟ್ನಿ, ಮೂರು ಸೈಡ್ಸು. ಹೌದು ಸರ್. ಬಾಯಲ್ಲಿ ನೀರು ಬರ್ತಾ ಇದೆ, ಬರ್ಬೋದಾ? ಹೇಳ್ತೀರಾ ಸರ್? ಬರ್ಬೋದು, ಆದ್ರೆ ಟೈಮ್ ಆಗಲ್ಲ ಸರ್ ನಿಮಗೆ ಬರಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಖಂಡಿತ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ಯಾವ ಥರ ಒಂದು ಸಲ ನಿಮ್ಮನೆ ಸರ್ಪ್ರೈಸ್ ಆಗಿ ಬರುವಾಗ ಆಗಲಿ ಅಲ್ವಾ? ಆಯ್ತು ಸರ್. ಎಸ್ ಥ್ಯಾಂಕ್ ಯು. ಯಾರಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ನಿನ್ನೆ ನಮ್ಮ ತಮ್ಮನ ಮಗಳದು ಭೂಮಿಕನ್ ಬರ್ತಡೇ ಇತ್ತು ಸರ್. ಫೋಟೋ ಕಳಿಸಿದ್ರಾ? ಫೋಟೋ ಏನ್ ಕಳ್ಸಿಲ್ಲ ಸರ್. ಆಮೇಲೆ ಫೋಟೋ ನೋಡಿ ಡೇಟ್ ಗೊತ್ತಾಯ್ತು ಸರ್. ಫೋಟೋ ಕಳ್ಸಕ್ ಆಗಿಲ್ಲ, ಅವ್ಳು ಬೆಂಗಳೂರಲ್ಲಿ ಇದ್ದಾಳೆ ಸರ್. ಓಕೆ, ಹಂಗಾಗಿ ಅವಳಿಗೆ ಇದನ್ನ ಹೇಳ್ಬೇಕಿತ್ತು ಸರ್. ಓಕೆ ಅಮ್ಮ, ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭೂಮಿಕಾ ಅವರಿಗೆ. ಆ ಭಗವಂತ ಅವರಿಗೆ 23ನೇ ವರ್ಷದ ಬರ್ತಡೇ ಸರ್ ಅವಳದು.
ಎಷ್ಟು 20ನೇ ವರ್ಷದ 23ನೇ ವರ್ಷದ 23ನೇ ವರ್ಷದ ಓದ್ತಾ ಇದ್ದಾರಾ ಜಾಬ್ ಮಾಡ್ತಾ ಇದ್ದೀರಾ? ಜಾಬ್ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಸರ್, ಡಿಪ್ಲೊಮಾ ಮಾಡ್ಕೊಂಡು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಸರ್. ಸೂಪರ್, ಓಕೆ, ಆಲ್ ದ ವೆರಿ ಬೆಸ್ಟ್. ಭೂಮಿಕಾ ಅವರಿಗೆ 23ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ಉದ್ಯೋಗ ಕೊಟ್ಟು ಇನ್ನಷ್ಟು ಪ್ರಗತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಿರ್ಮಲಾ ಅವರು ಕರೆ ಮಾಡಿದ್ದಾರೆ, ಅವರು ಕೂಡ ನಾನು ನಿಮ್ಮ ಕಡೆಯಿಂದ ಧನ್ಯವಾದಗಳನ್ನ ಕೂಡ ಹೇಳ್ತಾ ಇದ್ದೀನಿ. ಸಾಧ್ಯವಾದ್ರೆ ಫೋಟೋ ಇವತ್ತು ಕಳಿಸ್ಕೊಡಿಮ್ಮ, ನಾಳೆ ಪ್ರಸಾರ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಆಯ್ತು ಸರ್. ಅದೇ ನಮ್ಮ ಮೋಕ್ಷನ್ ಫೋಟೋ ಕಳಿಸಿದ್ವಿ ಸರ್, SLC ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅಂತ ಹೇಳಿ ಫೋಟೋ ಕಳಿಸಿದ್ವಿ, ಆದ್ರೂ ಪ್ರಸಾರ ಆಗ್ಲಿಲ್ಲ ಸರ್. ನೋಡಿದೆ 2-3 ಸಲ ಪ್ರಸಾರ ಆಗಿದೆ ಮೋಕ್ಷ, ನಾನೇ ಹೇಳಿದ್ದೀನಿ. ಹೌದಾ? ನಾನ್ ನೋಡಿಲ್ಲ ಅನ್ಸುತ್ತೆ ನಪ್ಪಂಗಾದ್ರೆ. ತಿರುಗಿ ದಿವಸ ನೋಡ್ದೆ ಸರ್, ನೀವು ಮೋಕ್ಷಂದ್ ಕಳ್ಸಿಲ್ಲ ಅಂತ ಹೇಳಿ ಹೇಳ್ದೆ, ಪ್ರಸಾರ ನಾನೇ ನೋಡಿಲ್ಲ. ನಿಂತಿರೋ ಫೋಟೋ ತಾನೇ ಮೋಕ್ಷ ಅದು? ಡ್ರೆಸ್ ಇದನ್ನ ಹಾಕೊಂಡ ನೋಡಿ ಸರ್, ಲಂಗ ದಾವಣಿ ಹಾಕೊಂಡಿದ್ದಾಳೆ. ಗ್ರೀನ್ ಕಲರ್ ಇಂದ ಲಂಗ ದಾವಣಿ ಇರಬೇಕು. ಸರ್ ಹಾಕಿದೀನಿ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಮೋಕ್ಷ ಹೇಳಿದ್ದೀನಿ. ಎಚ್ ಮೋಕ್ಷ ಅಂತೇಳಿ. ಹೌದು ಹೇಳಿದ್ದೀನಿ. ಹೌದಾ? ನಾನು ಆಲ್ರೆಡಿ 2 ಸಲ ಪ್ರಸಾರ ಮಾಡಿದ್ವಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್. ಕ್ಷಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅದೇ ಸರ್, ಪ್ರಶ್ನೆಗೆ ಆನ್ಸರ್ ಕೇಳಿದ್ರಲ್ಲ, ಹೇಳಲ್ಲ ಸರ್. ಹೇಳಿ. ಸೀರೆಗಳಿಗೆ ಅದು ಪ್ರಸಿದ್ಧ ಆಗಿದೆ ಸರ್. ಮೊಳಕಾಲ್ಮೂರ ಇಳ್ಕಲ್ಲ? ಮೊಳಕಾಲ್ಮೂರು ಸರ್. ಇಳ್ಕಲ್ಲು ಇಳ್ಕಲ್ ಬೇರೆನಾ, ಮೊಳಕಾಲ್ಮೂರು ಬೇರೆ? ತಿಂಡಿಗಳಿಗೆ ಇರ್ಬೇಕು ಸರ್. ಇಳ್ಕಲ್ಲೇ ಬೇರೆ ಊರು, ಮೊಳಕಾಲ್ಮೂರೇ ಬೇರೆ ಊರು. ಮೊಳಕಾಲ್ಮೂರು ಸೀರೆಗೆ ಪ್ರಸಿದ್ಧಿ ಸರ್. ಓಕೆ. ಇಳ್ಕಲ್ಲು ಇನ್ನೊಂದ್ಸರಿ ಇವನ್ ಹೇಳಿ ಸರ್. ಒಂದು ಮಸಾಲೆ ಪದಾರ್ಥ, ಎರಡನೇದು ಕುರುಕಲು ತಿಂಡಿಗಳು, ಮೂರನೇದು ಚಿತ್ರಕಲೆಗಳು, 4ನೇದು ಸೀರೆಗಳು. ಸೀರೆಗಳು ಮೊಳಕಾಲ್ಮೂರು, ಇಳ್ಕಲ್ಲು ಚಿತ್ರಕಲೆಗಳಿಗೆ ಇರ್ಬೇಕು ಸರ್. ಹೌದಾ? ಇದ್ರ ಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಹಾಡೇ ಇದೆ. ಇಳ್ಕಲ್ ಸೀರೆ ಉಟ್ಕೊಂಡು ಮೊಳಕಾಲ್ ಗಂಟ ಎತ್ಕೊಂಡು ಅಂತೇಳಿ. ಹೌದು ಅಲ್ವಾ? ಸೊ ಇಳ್ಕಲ್ಲು ಕೂಡ ಸೀರೆಗೆ ಫೇಮಸ್ ಆಗಿರ್ತಕ್ಕಂಥದ್ದು. ಮೊಳಕಾಲ್ಮೂರು ಮತ್ತೆ ಇಳ್ಕಲ್ ಎರಡು. ಅದಕ್ಕೆ ಸೀರೆಗಳು ಅಂತ ಹೇಳ್ದೆ, ನೀವು ಮತ್ತೆ ಇಳ್ಕಲ್ಲು ಅಂತ ಹೇಳಿದ್ರಲ್ಲ, ಹಂಗಾಗಿ ಕನ್ಫ್ಯೂಸ್ ಆಗಿದೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ. ಸೊ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ, ಶ್ರೀಕರಣೆ ಚಟ್ನಿನ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ದೋಸೆ ಶ್ರೀಕರಣೆ ಇವತ್ತು ಇಲ್ಲ. ಎಸ್, ಮುಂದಿನ ಒಂದು ಪ್ರಶ್ನೆ ನೋಡ್ಬೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಯಾವ ಪ್ರಾಣಿಯ ಮುಖದ ಹೆಸರಿನ ರಾಷ್ಟ್ರೀಯ ಉದ್ಯಾನವನವಿದೆ ಅಂತ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ಓಕೆ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಬೀಜ ಮಾರಾಟ ಕೇಂದ್ರಕ್ಕೆ ಬೀಗ ಜಡಿದು ಅನ್ನದಾತರು ರೋಷಾವೇಶವನ್ನು ವ್ಯಕ್ತಪಡಿಸಿದ್ದಾರೆ. ನುಜಿವೀಡು ಕಂಪನಿಯ ಭತ್ತದ ತಳಿ ನಾಟಿ ಮಾಡಿದ್ದ ರೈತರಿಗೆ ಮೋಸ ಆಗಿದೆ ಅಂತೆ. ತಾಲೂಕಿನ ಯರವನಾಗತ್ತಿಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಏನಪ್ಪ ಜನ ರೈತರಿಗೂ ಮೋಸ ಮಾಡ್ತಾರೆ, ತುಂಬ ಬೇಜಾರಾಗತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಸಂಚಿತ್ ಅಂತ. ಸಂಚಿತ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಸರ್ ನಾವು ಚಿತ್ರದುರ್ಗದಿಂದ. ಚಿತ್ರದುರ್ಗ, ವಾವ್, ಕಲ್ಲಿನ ಕೋಟೆ. ಹೇಳಿ ಸರ್, ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ತಿಂಡಿ? ತಿಂಡಿ ಚಪಾತಿ ಸರ್, ಆಲೂಗಡ್ಡೆ ಪಲ್ಯ ಚಪಾತಿ. ಆಲೂಗಡ್ಡೆ ಪಲ್ಯ ಚಪಾತಿ. ಶ್ರೀಕರಣೆ ಇಲ್ವಾ ಅದಕ್ಕೆ? ಇಲ್ಲ ಸರ್. ಓಕೆ ಸರ್, ಓಕೆ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾಂ ಸರ್. ಹೇಳಿ ಸರ್. ಯಾರಿಗೆ? ನಮ್ಮ ತಂಗಿ ಸರ್, ಸೀಮಾ ಅಂತ, ಅವ್ರಿಗೆ ಹೇಳ್ಬೇಕಿತ್ತು. ಓಕೆ, ಏನು ಹುಟ್ಟುದಬ್ಬನಾ? ಹಾಂ ಸರ್, ಹುಟ್ಟುದಬ್ಬ. ಎಷ್ಟನೇ ವರ್ಷದ್ದು ಸರ್? ಸರ್ ಅವ್ರದ್ದು 6ನೇ ವರ್ಷದ್ದು. 6ನೇ ವರ್ಷದ್ದು. ಪುಟಾಣಿ ಸೀಮಾ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಸರ್. ಏನು ಫಸ್ಟ್ ಸ್ಟ್ಯಾಂಡರ್ಡ್ ಸರ್? ಹಾಂ ಸರ್, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮುಗೀತು ಸರ್, ಸೆಕೆಂಡ್. ಓಕೆ. ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ. ಸೊ ಚೆನ್ನಾಗಿ ಓದಲಿ, ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಯಾರು ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ಬೋದಾ? ಹಾಂ, ಸೆಕೆಂಡ್ PUC ಮುಗಿದು ಸರ್. ಓಕೆ, ಈಗ ಏನು ಜಾಬ್ ಮಾಡಬೇಕು ಅಂತನಾ ಓದಬೇಕಾ? ಇಲ್ಲ ಸರ್, ಇದು ಓದ್ಬೇಕು ಸರ್, ಇಂಜಿನಿಯರಿಂಗ್ ಮಾಡಬೇಕು ಅಂತನಾ? ಸೂಪರ್. ಈಗ ಮೊನ್ನೆ ಸೆಕೆಂಡ್ PUC ಮುಗೀತಾ? ಹಾಂ ಸರ್. ಎಷ್ಟಾಯ್ತು ಸರ್ ಪರ್ಸೆಂಟೇಜು? 92 ಸರ್. ವಾವ್, ಸೂಪರ್. ಒಂದು ಫೋಟೋ ಕಳಿಸಿ ಸರ್ ನಾಳೆ. ಹಾಗಿದ್ರೆ ನಮ್ಮ
V1 ವಾಹಿನಿಲಿ ಉಚಿತವಾಗಿ ನಿಮ್ಮ ಫೋಟೋ ಪ್ರಸಾರ ಮಾಡ್ತೀವಿ 92% ತೊಗೊಂಡಿದ್ದೀರಿ ಅಂತ. ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಹೆಸರು, ಯಾವ ಶಾಲೆ ಅಥವಾ ಯಾವ ಕಾಲೇಜಲ್ಲಿ ಓದಿದ್ರಿ ಅಂತ ಬರೆದು ಕಳಿಸ್ಬೇಕು. ಓಕೆನಾ? ಸರಿ ಸರ್. ಆಲ್ ದ ವೆರಿ ಬೆಸ್ಟ್ ಸರ್. ಫ್ಯೂಚರ್ಲಿ ಏನಾಗಬೇಕು ಅಂತ, ಇಂಜಿನಿಯರಿಂಗ್ ಅಂತ ಹೇಳಿದ್ರಲ್ವಾ? ಹಾಂ ಸರ್. ಓಕೆ, ಇನ್ನು ಯಾವ್ದಾದ್ರು ಕಂಪ್ನಿಲಿ ಕೆಲಸ ಮಾಡಬೇಕು ಅಂತನಾ ಅಥವಾ ನಿಮ್ಮದೇ ಓನ್ ಸ್ಟಾರ್ಟಪ್ ಶುರು ಮಾಡಬೇಕು ಅಂತನಾ, ಹೇಗೆ? ಇನ್ನು ಅದೆಲ್ಲ ಐಡಿಯಾ ಇಲ್ಲ ಸರ್, ಇನ್ನು ನೋಡಬೇಕು. ಅದೆಲ್ಲ ಯೋಚನೆ ಇವಾಗಲೇ ಮಾಡ್ಕೋಬೇಕು ಸರ್, ಫ್ಯೂಚರ್ ತುಂಬ ಕಷ್ಟ ಆಗ್ಬಿಡತ್ತಿಲ್ಲ ಅಂದರೆ ಅಲ್ವಾ? ಹಾಂ ಸರ್. ಪ್ಲಾನಿಂಗ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಫೋಟೋ ಕಳಿಸಿ ಸರ್, ನಾಳೆ ಪ್ರಸಾರ ಮಾಡುವ. ಓಕೆ? ಆಯ್ತು ಸರ್. ಯಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ತುಂಬ ನೋವಾಗತ್ತೆ, ತುಂಬ ಬೇಜಾರದಿಂದ ಹೇಳ್ತಿದ್ದೀನಿ. ನಮ್ಮ ಪ್ರೀತಿಯ ರೈತರಿಗೆ ಮೋಸ ಮಾಡಿದ್ದಾರೆ. ಅದೇನು ಕಳಪೆ ಬೀಜವನ್ನು ಕೊಟ್ಬಿಟ್ಟು ಬೆಳೆ ಎಲ್ಲ ತುಂಬ ನಷ್ಟ ಆಗೋಗ್ಬಿಟ್ಟಿದೆ ಅಂತೆ. ಖಂಡಿತ ಒಂದು ಅಂಗಡಿಗೆ ಇದಕ್ಕೆ ಬೀಗ ಹಾಕಿ ಈಗ ರೈತರೆಲ್ಲ ರೋಷಾವೇಶ ವ್ಯಕ್ತಪಡಿಸಿದ್ದಾರೆ. ಖಂಡಿತ ತಪ್ಪೇನಿಲ್ಲ, ಏಕೆಂದರೆ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತರಿಗೆ ಮೋಸ ಮಾಡ್ತಕ್ಕಂಥವ್ರಿಗೆ ಖಂಡಿತ ಸುಮ್ಮನೆ ಬಿಡಬಾರ್ದು. ಅದರಲ್ಲೂ ಮೋಸ ಮಾಡ್ತಾರೆ ಈ ಬೇಳೆ ಬೀಜಗಳಲ್ಲೆಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಯಾರೇ ಕೂಡ ಅಂತ ತಪ್ಪು ಮಾಡಿದ್ರೆ ಅವರಿಗೆ ಪೊಲೀಸ್ನವರು ಬಂಧಿಸಿ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ನಾನು ಕೂಡ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ಏಕೆಂದರೆ ಅನ್ನದಾತರಿಗೆ ಮೋಸ ಮಾಡ್ತಕ್ಕಂಥದ್ದು ನಿಜಕ್ಕೂ ಭೂಮಿ ತಾಯಿಗೆ ಮೋಸ ಮಾಡಿದಷ್ಟೇ ಒಂದು ಕೆಟ್ಟದ್ದು ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅದರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ನೇತ್ರಾವತಿ ಅಂತ ಸರ್. ನೇತ್ರಾವತಿ, ಹೇಗಿದ್ದೀರಿಮ್ಮ? ಹಾ, ಆರಾಮಿದೀವಿ ಸರ್. ನೀವು ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತಮ್ಮ, ನಿಮ್ದಾಯ್ತಾ? ಆಯ್ತು ಸರ್. ಏನು ಮಾಡಿದಿರಿ? ಏನಿಲ್ಲ ಸರ್, ಕುತ್ಕೊಂಡಿದ್ವಿ, ಫೋನ್ ಮಾಡಿದ್ವಿ ಸರ್. ಓಕೆ, ಸೂಪರ್. ತಿಂಡಿ ಏನು ತಿಂದ್ರಿ? ತಿಂಡಿ ಚಿತ್ರಾನ್ನ ಸರ್. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ನಾರ್ಮಲ್ ಚಿತ್ರಾನ್ನ? ನಾರ್ಮಲ್ ಚಿತ್ರಾನ್ನ ಸರ್. ನಾರ್ಮಲ್ ಚಿತ್ರಾನ್ನ, ಓಕೆ. ಹೇಳಿ, ಯಾಕಾದ್ರೆ ಶುಭಾಶಯ ಹೇಳೋದಿದೆಯಮ್ಮ? ಹಾ, ನಮ್ಮ ಅಕ್ಕನ ಮಗಳದು ಬರ್ತ್ಡೇ ಐತಿ ಸರ್ ಇವತ್ತು. ಓಕೆ. ಕೃತಿಕಾ ಅಂತ. ಹೆಸರೇನಂದ್ರಿ? ಕೃತಿಕಾ. ಕೃತಿಕಾ, ಎಷ್ಟನೇ ವರ್ಷದ್ದು? ಈಗ 10 ವರ್ಷ ತುಂಬಿ 11ಕ್ಕೆ ಬೀಳುತ್ತೆ ಸರ್. ಸೂಪರ್. ಕೃತಿಕಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 10 ವರ್ಷ ಸಂಪೂರ್ಣವಾಗಿ ಮುಗಿಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಉದ್ಯೋಗ ತಗೊಂಡು ನಮ್ಮ ದಾವಣಗೆರೆ ನಗರಕ್ಕೆ, ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಕೀರ್ತಿಯನ್ನು ತನ್ನಿ ಅಂಥೇಳಿ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಮತ್ತೆ ಯಾಕಾದ್ರೂ ಶುಭಾಶಯ ಹೇಳಬೇಕಮ್ಮ? ಇಲ್ಲ ಸರ್, ಅದೇ ವಿಷಯ ಅದೇ ಬರ್ತಡೇ ಹೇಳ್ಬೇಕಾಯ್ತು. ಖಂಡಿತ ಖಂಡಿತ, ನೀವು ಒಂದ್ಸರಿ ಶುಭಾಶಯ ಹೇಳಿಬಿಡಿ. ಕೃತಿಕಾ ವಿಶ್ ಹ್ಯಾಪಿ ಬರ್ತ್ಡೇ. ಯಾ, ಫೋಟೋಸ್ ಆದರೆ ಒಂದು ಕಳಿಸ್ಕೊಡಿ ಇವತ್ತು. ನಾಳೆ ಆ ಫೋಟೋ ಪ್ರಸಾರ ಮಾಡಿ ಇನ್ನೊಮ್ಮೆ ಶುಭಾಶಯ ಹೇಳೋಣ. ಓಕೆನಾ? ಆಯ್ತು ಸರ್. ಯಾ, ಥ್ಯಾಂಕ್ ಯು ಸೋ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಯಾ, ಎಸ್ ವೀಕ್ಷಕರೇ, ಸೊ ಒಂದು ಕರ್ಮಕ್ಕೆ 4 ಜನ ಸಮಭಾಗಿಗಳಾಗಿರ್ತಾರಂತೆ. ಅಂದರೆ ಯಾವುದೇ ಒಂದು ತಪ್ಪು ನಡೆದಾಗ ಅಥವಾ ಯಾವುದೇ ಒಂದು ಘಟನೆ ನಡೆದಾಗ ಅಲ್ಲಿ ಆ ಭಗವಂತ 4 ಜನರಿಗೆ ಅದನ್ನು ಸರಿಯಾಗಿ ಹಂಚ್ತಾನಂತೆ. ಯಾರ್ಯಾರಿಗಪ್ಪ ಅಂತ ಹೇಳಿದ್ರೆ, ಮೊದಲು ಅದನ್ನು ಮಾಡಿದವನಿಗೆ, 2ನೇದು ಅದನ್ನು ಮಾಡಿಸಿದವನಿಗೆ, 3ನೇದು ಅದಕ್ಕೆ ಪ್ರೇರಣೆ ಕೊಟ್ಟವನಿಗೆ, ಇನ್ನೂ ಒಬ್ಬರು ಇದ್ದಾರೆ, ಇದರಲ್ಲಿ ಯಾರೂ ಇಲ್ಲದೇ ಇದ್ದರೂ ಕೂಡ ಆ ತಪ್ಪನ್ನು ಕುರಿತು ಆಡ್ಕೊಳ್ಳೋ ಅಂಥವ್ರು, ಅವ್ರಿಗೂ ಕೂಡ ಇದರಲ್ಲಿ ಪಾಲಿರುತ್ತಂತೆ. ಹಾಗಾಗಿ ಗೊತ್ತು ಗುರಿ ಇಲ್ಲದೆ ಯಾವ್ಯಾವುದೋ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡಿ, ಇಲ್ಲ ಅಂದರೆ ಎಲ್ಲರ ಕರ್ಮಗಳಲ್ಲಿ ನಿಮಗೂ ಪಾಲು ಬಂದ್ಬಿಡತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಅರ್ಪಿತಾ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ, ಟಿ ವಿಯಿಂದ ದೂರ ಬನ್ನಿ. ನಂಗೆ ನನ್ನ ವಾಯ್ಸೇ ಕೇಳ್ತಾ ಇದೆ, ಎಕೋ ತುಂಬ ಆಗ್ತಾ ಇದೆ, ಕಾಲ್ ಕಟ್ ಆಗಿಬಿಡುತ್ತೆ ಇವಾಗ. ಹಲೋ ಹಲೋ, ಟಿ ವಿಯಿಂದ ಒಂಚೂರು ದೂರ ಬರ್ತೀರಾ? ಇಲ್ಲ, ಕಾಲ್ ಕಟ್ ಆಗಿಬಿಡುತ್ತೆ. ಹಲೋ, ಹೇಳಿ, ಏನು ಓದ್ತಾ ಇದ್ದೀರಿ? ನಾವು ಈ ಸಲ 8th ಸರ್. 8ನೇ ಕ್ಲಾಸಾ? ಯಾವ ಸ್ಕೂಲಪ್ಪ? ನಮ್ದು ಕುರುಡಿ ಸರ್. ಕುರುಡಿ. ಕುರುಡಿ. ಹಾ ಸರ್. ಓಕೆ, ಏನಾಗಬೇಕು ಅಂತಿದ್ದೀರಿ ಮುಂದೆ ಫ್ಯೂಚರಲ್ಲಿ? ನಮ್ಮ ತಂಗಿ ಬರ್ತ್ಡೇ ಇದೆ ಸರ್. ಹೇಳಿ, ಅವ್ರ ಹೆಸರು? ಅವ್ರ ಹೆಸರು ರಚಿತಾ ಅಂತ. ರಚಿತಾ. ಓಕೆ, ರಚಿತಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಉದ್ಯೋಗ ಕೊಟ್ಟು ಕಾಪಾಡಲಿ ಅಮ್ಮ. ಓಕೆನಾ? ಓಕೆ ಸರ್. ಥ್ಯಾಂಕ್ ಯು. ಒಂದು ಫೋಟೋ ಇದ್ದರೆ ಕಳಿಸ್ಕೊಡಿ, ನಾಳೆ ಆ ಫೋಟೋ ಸಮೇತ ಪ್ರಸಾರ ಮಾಡೋಣ. ಓಕೆ, ಸರಿ ಸರ್. ಒಳ್ಳೆಯದಾಗಲಿ ಅಮ್ಮ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಂ. ಯಾ ಎಸ್ ವೀಕ್ಷಕರೇ, ಸೊ ನಾವು ಯಾವಾಗಲೂ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಗೊತ್ತಿಲ್ಲದಿದ್ರೂ ಕೂಡ ಮೂಗು ತೂರಿಸಿ ಮಾತಾಡ್ತಾ ಇರ್ತೀವಿ. ಅದು ತುಂಬ ಕೆಟ್ಟದ್ದು. ಹಾಗಾಗಿ ಒಳ್ಳೆ ಕೆಲಸನೇ ಆಗಿರಲಿ, ಕೆಟ್ಟ ಕೆಲಸನೇ ಆಗಿರಲಿ, ದಯವಿಟ್ಟು ಆ ಕೆಲಸದ ಬಗ್ಗೆ ಗೊತ್ತು ಗುರಿ ಇಲ್ಲದೇ ಒಳ್ಳೆಯದು ಮಾತಾಡಿ, ತೊಂದರೆ ಇಲ್ಲ. ಆದರೆ ಕೆಟ್ಟದ್ದನ್ನು ಮಾತಾಡಿ ಕರ್ಮವನ್ನು ಮೈ ಮೇಲೆ ಎಳ್ಕೋಬೇಡಿ ಅಂತಕ್ಕಂಥದ್ದು ಹಿರಿಯರ ಒಂದು ಸಲಹೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸುಧಾ ಮೇಡಮ್ ಅಲ್ವಾ? ಹ್ಞೂ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ. ತುಂಬ ದಿವಸ ಆಯ್ತು ಕಾಲೇ ಮಾಡಿರಲಿಲ್ಲ. ಹುಷಾರಾಗಿದ್ದೀರಾ ಈಗ? ಇಲ್ಲ ಸರ್, ಹುಷಾರಿರ್ಲಿಲ್ಲ ಸರ್ ನಮಗೆ, ಹಂಗಾಗಿ ನಾವು ಮಾಡಿರ್ಲಿಲ್ಲ. ಓಕೆ ಓಕೆ. ಇವಾಗ ಹೇಗಿದ್ದೀರಿ? ಈಗ ಚೆನ್ನಾಗಿದೆ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಆದಷ್ಟು ಬೇಗ ಚೇತರಿಸ್ಕೊಳ್ಳಿ. ಹ್ಞೂ ಸರ್, ಆಯ್ತು ಸರ್. Okay. ಟಿಫನ್ ಸರ್? ಟಿಫಿನ್ ಆಯ್ತಮ್ಮ, ನಿಮ್ದು ಆಯ್ತಾ? ಹ್ಞೂ ಸರ್, ನಮ್ದು ಆಯ್ತು, ತಾಲಿಪೆಟ್ಟು ಮಾಡಿದ್ದೆ ಸರ್. ಓಕೆ, ಹೇಳಿಮ್ಮ. ಯಾಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಯಾರು ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂತಾರೋ, ಬರ್ತ್ಡೇ ಯಾರು ಆಚರಿಸ್ಕೊಂತಾರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಸರ್. ಖಂಡಿತ ಅಮ್ಮ. ಸೊ ನಿಮ್ಮ ಕಡೆಯಿಂದ ಅವರೆಲ್ಲರೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ವಿಶ್ವ ಆಲೂಗೆಡ್ಡೆ ದಿವಸ ಇದೆ. ಆಲೂಗೆಡ್ಡೆ ಇಷ್ಟನಾ ನಿಮಗೆ? ಹೇಳಿ ಸರ್. ವಿಶ್ವ ಆಲೂಗೆಡ್ಡೆ ದಿವಸ ಇವತ್ತು. ಆಲೂಗೆಡ್ಡೆ ಅಡುಗೆಗೆ ಆಲೂಗೆಡ್ಡೆ ಉಪಯೋಗಿಸ್ತೀವಲ್ವಾ ಸಾಂಬಾರಿಗೆ? ಹ್ಞೂ ಸರ್. ಹ್ಞೂ ಸರ್. ಆಲೂಗೆಡ್ಡೆ ದಿವಸ ಇವತ್ತು. ಹ್ಞೂ ಸರ್. ಆಲೂಗೆಡ್ಡೆ ಇಷ್ಟನಾ ನಿಮಗೆ? ಸ್ವಲ್ಪ ಮಟ್ಟಿಗೆ ಇಷ್ಟ ಸರ್. ಏನೇನು ಅಡುಗೆ ಮಾಡ್ತೀರಿ ಆಲೂಗೆಡ್ಡೆಯಿಂದ? ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಸರ್, ಸಾಂಬಾರ್ ಮಾಡ್ತೀವಿ, ಚಿಪ್ಸ್ ಮಾಡ್ತೀವಿ. ಅಷ್ಟೇ ಸರ್. ಓಕೆ, ಫೈನ್. ಅಷ್ಟೇ ಸರ್. ಒಳ್ಳೆಯದು. ಆಲೂಗೆಡ್ಡೆನ ಬೇರೆ ಬೇರೆ ಅಡುಗೆಗಳಿಗೆ ಬಳಸ್ಬೋದು, ಆದರೆ ಅದರ ಒಂದು ಬಳಕೆ ಪ್ರಮಾಣ ಹೆಚ್ಚಾಗಬಾರ್ದು, ಕಡಿಮೆ ಇದ್ರೆ ತುಂಬ ಒಳ್ಳೆಯದು ಅಲ್ವಾ? ಆಮೇಲೆ ಗಾಯದ ಕಲೆ ಏನಾರ ಆದೆ ಅಂದ್ರೆ ಆಲೂಗಡ್ಡೆ ಬೇಯಿಸಿಟ್ಟು ಸಿಪ್ಪೆನ ಅದ್ರ ಗಾಯದ ಮೇಲೆ ಹಚ್ಕೊಂಡ್ರೆ ಕಲೆ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಹೌದು ಹೌದು, ಅದಕ್ಕೂ ಉಪಯೋಗಿಸ್ಬೋದು. ಅದೇ ರೀತಿ ಹಸಿ ಆಲೂಗೆಡ್ಡೆನ ಕಣ್ಣಿನ ಕೆಳಗಡೆ ಅದೇನು ಡಾರ್ಕ್ ಸರ್ಕಲ್ಸ್ ಅಥವಾ ಕಪ್ಪು ಸರ್ಕಲ್ ಆಗಿರುತ್ತೆ, ಅಲ್ಲಿಗೆ ಹಚ್ಕೊಂಡ್ರೆ ಅದೆಲ್ಲ ಕ್ರಮೇಣ ಹೋಗ್ತಾ ಬರುತ್ತೆ. ಹೌದು ಸರ್. ಅದಕ್ಕೂ ಕೂಡ ಆಲೂಗೆಡ್ಡೆ ತುಂಬ ಒಂದು ಪ್ರಯೋಜನಕಾರಿ ಮತ್ತು ಪರಿಣಾಮಕಾರಿ ಕೂಡ. ಹೌದು ಸರ್. ಎಸ್, ಒಳ್ಳೆಯದಾಗಲಿಮ್ಮ. ಹೇಳಿ, ಇವತ್ತು ಶುಕ್ರವಾರ ಯಾವುದಾದ್ರೂ ದೇವಿಯ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತೀರಾ ನಮಗೋಸ್ಕರ? ಹ್ಞೂ ಸರ್, ಹೇಳ್ತೀವಿ ಸರ್, ಹೇಳ್ತೀವಿ ಸರ್. ಜಯ ದೇವಿ ಜಯ ದೇವಿ ಜಯ ಶ್ರೀ ಸರಸ್ವತಿ, ಜಯ ಶ್ರೀ ಸರಸ್ವತಿ, ಎಲ್ಲರನ್ ಮಂದಿರದೇ ಇರು ನಿತ್ಯ ಸುಮತಿ, ಎಲ್ಲರನ್ ಮಂದಿರದೇ ಇರು ನಿತ್ಯ ಸುಮತಿ, ಜಯ ದೇವಿ ಜಯ ದೇವಿ ಜಯ ಶ್ರೀ ಸರಸ್ವತಿ, ಧವಳ ವಸ್ತ್ರಾಧವಳ ನಗೆಯುಳ್ಳ ತಾಯಿ, ಜ್ಞಾನದ ಬೆಳಕನ್ನು ಕರದೋಳ ತಾಯಿ, ಧವಳ ವಸ್ತ್ರಾಧವಳ ನಗೆಯುಳ್ಳ ತಾಯಿ, ಜ್ಞಾನದ ಬೆಳಕನ್ನು ಕರದೋಳ ತಾಯಿ, ಆರತಿಯ ಮಂಗಳಕ್ಕೆ ಮಾಡುವೆ ಸತತ, ಜೀವಿಗೆ ಹರಸುತ್ತ ಒಲಿಯಮ್ಮ ತಾಯಿ, ಜಯ ದೇವಿ ಜಯ ದೇವಿ ಜಯ ಶ್ರೀ ಸರಸ್ವತಿ, ಜಯ ಶ್ರೀ ಸರಸ್ವತಿ, ಎಲ್ಲರನ್ ಮಂದಿರದೇ ಇರು ನಿತ್ಯ ಸುಮತಿ, ಎನ್ನಲ್ಲೇ ನೀನೆಯೋ ನಿನ್ನಲ್ಲಿ ನಾನು, ನಿನ್ನ ಮೋಹ ಜ್ವಾಲ ಎಂತದೋ ಏನೋ, ನನ್ನಲ್ಲೇ ನೀನೆಯೋ ನಿನ್ನಲ್ಲಿ ನಾನು, ನಿನ್ನ ಮೋಹ ಜ್ವಾಲ ಎಂತದೋ ಏನೋ, ಸೃಷ್ಟಿಕರ್ತನ ಹರಸಿ ಪಣಿವೇಣಿ ವಾಣಿ, ಎಂದೊಳಗೆ ವಾಸಿಸುತ್ತ ನುಡಿಸುವ ಜಾಣೆ, ಜಯ ದೇವಿ ಜಯ ದೇವಿ ಜಯ ಶ್ರೀ ಸರಸ್ವತಿ, ಜಯ ಶ್ರೀ ಸರಸ್ವತಿ, ಎಲ್ಲರನ್ ಮಂದಿರದೇ ಇರು ನಿತ್ಯ ಸುಮತಿ, ಎಲ್ಲರನ್ ಮಂದಿರದೇ ಇರು ನಿತ್ಯ ಸುಮತಿ. ಆಯ್ತು ಸರ್. ಧನ್ಯವಾದಗಳಮ್ಮ. ಸೊ ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆನ ಹೇಳಿದ್ರಿ. ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೇದಾಗಲಿ ಅಮ್ಮ. ನಮಸ್ಕಾರ. ಹ್ಞೂ ಸರ್. ಕರೆಂಟ್ ಇಲ್ಲ ಸರ್ ಇಲ್ಲಿ, ಅದಕ್ಕೆ ಹೋಳಿಗೆ ಮಾಡಿದ್ದೆ ಸರ್ ನಾವು.
ಓಕೆ ಓಕೆ, ಇರಲಿಮ್ಮ, ತೊಂದರೆ ಇಲ್ಲ. ಮೇ ಬಿ ಒಂದು ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಅಲ್ಲಲ್ಲಿ ಈ ಒಂದು ವಿದ್ಯುತ್ ಸಮಸ್ಯೆ ಇದ್ದೇ ಇರುತ್ತೆ. ಹೌದು, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ, ಒಳ್ಳೆಯದಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಒಳ್ಳೆ ಕೆಲಸನೇ ಇರಲಿ, ದಯವಿಟ್ಟು ಕೆಟ್ಟ ಕೆಲಸನೇ ಇರಲಿ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಅದೇನೋ ಹೇಳ್ತಾರಲ್ಲ, ರಸ್ತೆಯಲ್ಲಿ ಹೋಗೋ ಮಾರಿನ ಮನೇಲಿ ಕರೆದ್ವಿ ಅನ್ನೋ ಹಾಗೆ ಬೇಡದೇ ಇರತಕ್ಕಂಥ ಒಂದು ವಿಚಾರಗಳ ಬಗ್ಗೆ ಮಾತಾಡಿ ಅದರ ಕರ್ಮ ಒಂದು ನಾವು ಕಟ್ಕೊಳ್ತಕ್ಕಂಥ ಒಂದು ಕರ್ಮ ಬಂದ್ಬಿಡುತ್ತೆ. ಹಾಗಾಗಿ ಈ ಒಂದು ಕೊನೆಯ ಆಪ್ಷನ್ಸ್ ನಾವೇ ಆಗಿರೋದ್ರಿಂದ ದಯವಿಟ್ಟು ಅನ್ಯರ ಬಗ್ಗೆ ಗೊತ್ತು ಗುರಿ ಇಲ್ಲದೆ ಏನು ಮಾತಾಡಬೇಡಿ ಅಂತ ನಾನು ಕೂಡ ಎಲ್ಲರಲ್ಲಿ ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ತಮ್ಮ ಹೆಸರು? ಲಂಕೇಶ್ ಅಂತ. ಲಂಕೇಶ್, ಎಲ್ಲಿಂದ ಕರೆ ಮಾಡ್ತಿರೋದು? ನಮ್ದು ಕನಗೊಂಡನಹಳ್ಳಿ, ಅದಡಿ ಹತ್ರ. ಕನಗೊಂಡನಹಳ್ಳಿ, ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ ತಂಗಿ 4th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ, ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಓಕೆಪ್ಪ, ಹೇಳು, ಅವ್ರ ಹೆಸರೇನು? ದೀಕ್ಷಾ ಟಿ. ದಿಶಾ. ಓಕೆ, ದಿಶಾ ಅವ್ರಿಗೆ ಹಾರ್ಟ್ಲೆಸ್ ಕಂಗ್ರ್ಯಾಚುಲೇಷನ್ಸ್ ಅಪ್ಪ. 4th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರಂತೆ. ಈಗ SLCಲೂ ಕೂಡ ಫಸ್ಟ್ ರ್ಯಾಂಕ್ ಬರೋವಾಗ ಆಗಲಿಪ್ಪ. ಗಾಡ್ ಬ್ಲೆಸ್ ಹರ್. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿಪ್ಪ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಹುಟ್ಟಿನಿಂದ ಮೊಣಕಾಲು ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ 9 ವರ್ಷದ ಪುಟ್ಟ ಬಾಲಕಿಗೆ ನಮ್ಮ ಬೆಂಗಳೂರಿನ ವೈದ್ಯರು ವೈಟ್ಫೀಲ್ಡ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಪರೇಷನನ್ನು ಮಾಡಿ ಆ ಹುಡುಗಿ ಈಗ ಸರಾಗವಾಗಿ ನಡ್ಕೊಂಡು ತನ್ನ ಸ್ವಂತ ಕಾಲ ಮೇಲೆ ಹೋಗೋ ಹಾಗೆ ಮಾಡಿದ್ದಾರೆ. ಹೃದಯಪೂರ್ವಕ ಶುಭಾಶಯಗಳು ಆ ವೈದ್ಯರಿಗೆ. ಈ ಒಂದು ಹುಡುಗಿ ಬಂದಿದ್ದು ಸೀದಾ ಕೋಲ್ಕತ್ತಾಯಿಂದ ಇಲ್ಲಿಗೆ ಬಂದು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ವೆರಿ ಗ್ರೇಟ್ಫುಲ್ ನಮ್ಮ ಬ್ಯಾಂಗ್ಳೂರು ವೈದ್ಯರಿಗೆ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ನಿಮ್ದು ಸರ್? ನಂದು ಕೂಡ ಆಯ್ತು ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಅಂತ ಹೇಳೋದಕ್ಕಿಂತ ಇಲ್ಲಿ ನಮ್ಗೆ ಎಲ್ಲ ಕೇಬಲ್ ಆಗ್ತಾ ಇದ್ದಾರೆ, ಒಬ್ರು ಸ್ವಲ್ಪ ಮೊನ್ನೆ ಅಚಾನಕ್ ಆಗಿ ತೀರ್ಕೊಂಡ್ರು ಸರ್. ಓಕೆ, ಮಹಾಂತೇಶ್ ಅಂತ ಹೇಳ್ಬಿಟ್ಟು. ಗೊತ್ತು ಗೊತ್ತು ಸರ್, ಕೇಳಿದ್ದೀನಿ. ಅವ್ರು ನಮ್ಗೆಲ್ಲ ತುಂಬಾ ಪರಿಚಯ. ಸೊ ಅವರು ನಮ್ ಜೊತೆಗಿಲ್ಲ ಅಂತ ಹೇಳಿ ನಮ್ಗೆ ಬಹಳ ದುಃಖ. ಅದು ಸ್ವಲ್ಪ ನೋಡಿ, ನಮ್ ಜೊತೆಗೆ ಇದ್ದಾಗ ಹಿಂಗೆ ಖಾಲಿ ಆಗ್ಬಿಟ್ರೆ ನಮ್ಗೆ ಬಹಳ ಅದು ಏನಂತ ಹೇಳಕ್ ನಮ್ಗೆ ಮನ್ಸಿಗೆ ಒಂಥರ ಸಮಾಧಾನ ಆಗಲ್ಲ. ಎಸ್ ಸರ್, ಎಸ್ ಸರ್. ಅವರು ನಮ್ಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ ತರ ಇದ್ರು. ಸೊ ಎಲ್ಲ ಈ ಕೇಬಲ್ ಇಂದ ಏನೇ ಸಮಸ್ಯೆ ಬಂದ್ರು ಕೂಡ ನಾವು ಅವ್ರಿಗೆ ಹೇಳ್ತಿದ್ವಿ. ಸೊ ಈಗ ಅದಕ್ಕೆ ನಾವು ಬಹಳ ಜನ ಹೇಳಿದ್ರು ನಮ್ಗೆ, ಇದು ಟಾಟಾ ಸ್ಕೈ ಹಾಕ್ಸಿ, ಅದನ್ನ ಹಾಕ್ಸಿ, ಇದನ್ನ ಹಾಕ್ಸಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಯಾವಕ್ಕೂ ಹೋಗ್ಲಿಲ್ಲ. ಓಕೆ. ಸೊ ಈ ನಮ್ಮ ಕೇಬಲ್ ಆಪರೇಟರ್ಗಳು ನಮಗೆ ತುಂಬಾ ಆತ್ಮೀಯರಾಗಿದ್ದಾಗ ಮತ್ತೆ ನಾವು ಅವ್ರ ಜೊತೆಲಿ ಈ ಕೇಬಲ್ ಆಪರೇಟರ್ ಅದು ಎಲ್ಲಾರ್ದು ಒಂದ್ ಜೀವನ ಅಲ್ವಾ? ನಿಜ ಸರ್, ನಿಜ. ಸೊ ಈಗ ಅದು ಒಂದು ಈ ಬಿಡಿ ಆಗಿದ್ದಾಗ ಅದು ಇಡಿಯಾಗಿದ್ದಾಗ ಕಾಣಿಸಲ್ಲ, ಬಟ್ ಬಿಡಿಯಾಗಿ ನೋಡಿದ್ರೆ ಪ್ರತಿಯೊಂದು ಕಾಣಿಸುತ್ತೆ. ಹೌದು. ಸೊ ಅವ್ರವ್ರ ಜೀವನ ಎಲ್ಲ ಅದ್ರಲ್ಲಿ ಇರುತ್ತೆ. ಸೊ ನಮ್ಗೆ ಈ ನಮ್ಮ ಮಹಾಂತೇಶ್ ಅವ್ರನ್ನ ಕಳ್ಕೊಂಡಿದ್ದು ನಮ್ಗೆ ಬಹಳ ದುಃಖ ಆಯ್ತು. ಎಸ್ ಸರ್, ಅದು ನಮ್ಮ ಚಿಕ್ಕಮಣಿ ಲೇಔಟ್ ಅಲ್ಲಿ ತುಂಬಾ ಚಿರಪರಿಚಿತರಾಗಿದ್ರು ಅವ್ರು. ಒಂದ್ ರೀತಿ ಎಲ್ಲಾರ್ನು ಒಂದ್ ರೀತಿ ಆತ್ಮೀಯವಾಗಿ ಅವ್ರನ್ನ ಎಲ್ಲಾರು ನೋಡ್ಕೊಂತ ಇದ್ರು, ಮಾಡ್ತಾ ಇದ್ರು. ಸೊ ಹಾಗಾಗಿ ನಮ್ಗೇನು ಈ ಪ್ರತಿ ಮನುಷ್ಯನ್ ಆಯುಷ್ ನಾವು ಬರ್ಕೊಂಬಂದಿರಲ್ಲ ನೋಡ್ರಿ. ಹೌದು ಸರ್. ಈಗ ನಮ್ಮ ಆಯುಷ್ ಏನಾದ್ರು ನಾವು ಬರ್ಕೊಂಬಂದಿದ್ರೆ ನಾವು ಭೀಷ್ಮಸ್ತರ ಪ್ರತಿಜ್ಞೆ ಮಾಡ್ಬೋದಾಗಿತ್ತು. ಸೊ ನಾವು ಆತರ ಮಾಡಕ್ ಆಗಲ್ಲ ನೋಡ್ರಿ. ಇದೆಲ್ಲ ಭಗವಂತನ ಕೈಯಲ್ಲಿ ಇರೋದ್ರಿಂದ. ಆಮೇಲೆ ಸ್ವಲ್ಪ ಅದು ಹೇಳಕ್ ಆಗಲ್ಲ ಈಗ ದುಃಖ ನಿಮ್ ಹತ್ರ. ಈಗ ನೀವು ಈಗ ಕಾರ್ಯಕ್ರಮದಲ್ಲಿ ಈಗ ಎಲ್ಲ ಈ ವಿಷಾದನ ಹೆಂಗ್ ವ್ಯಕ್ತಪಡಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಕೆಲವೊಂದ್ ಟೈಮ್ ನಮ್ ಸ್ನೇಹಿತರು ನಮ್ ಜೊತೆಲಿ ಇದ್ದಾರೆ, ನಾವು ಕಳ್ಕೊಂಡಾಗ ನಮ್ಗೆ ಆ ದುಃಖ ಬೇಗ ಹೋಗಲ್ಲ. ಖಂಡಿತ ಸರ್, ಹೌದು. ನಾನ್ ಬಂದು ನಮ್ ಮನೆಯವ್ರಿಗೆ ಹೇಳ್ದಾಗ ನಮ್ ಮನೆಯವರೇ ಸರ್ಪ್ರೈಸ್ ಆಗ್ಬಿಟ್ರು, ಏನಿದು ಇದ್ಕಿದ್ದಂಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ತುಂಬಾ ಮನೆಗೆ ಈಗ ಕೇಬಲ್ ಆಪರೇಟರ್ ಅಂತ ಹೇಳಿ ನಾವ್ ಅನ್ಕೊಂಡಿರ್ತೀವಿ ಅಷ್ಟೇ. ಬಟ್ ಅವ್ರ ಮನೆಗ್ ಬಂದು ನಮ್ದು ಅಮೌಂಟ್ ತಗೊಂಡು ಹೋಗಿ ನಂತರ ಆಮೇಲೆ ನಮಗ್ ಕೇಬಲ್ ಈಗ ಟ್ರೈ ಆಗಿರೋದ್ರಿಂದ
ಸೊ ಪ್ರತಿ ಸಲ ಈಗ ಕೇವಲ ಹೋಗ್ಬಿಡುತ್ತೆ. ಸೊ ನಮಗೆ ಅವಾಗ್ಲೇ ನೆನಪಾಗೋದು ಯಾರು ನಮ್ದು ಆಪರೇಟರ್ ಅಂತ ಹೇಳ್ಬಿಟ್ಟೆ. ನಿಜ. ಸೊ ಅವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ ಅವ್ರ ಹತ್ರ ಎಲ್ಲ ವಿನಿಮಯ ಮಾಡ್ಕೊಂಡಾಗ ನಮ್ಮನ್ನೆಲ್ಲ ಒಂಥರ ಖುಷಿ ಸಂತೋಷ. ಸೊ ಅದು ಈಗ ನಮ್ಗೆ ಮಹಾಂತೇಶ್ ಅವ್ರು ಇಲ್ಲದ್ದು ಒಂದ್ ರೀತಿ ಏನಂದ್ರೆ ಒಂಥರ ದುಃಖ, ತುಂಬಲಾರದ ನಷ್ಟ ನಮ್ಗೆ. ಎಸ್ ಸರ್, ಎಸ್ ಸರ್. ಏನೋ ಒಂದ್ ಮನೆ ಸದಸ್ಯನ ಒಬ್ಬನ್ ಕಳ್ಕೊಂಡ್ಬಿಟ್ವಲ್ಲಪ್ಪ ಅಂತ ಹೇಳಿ. ಅದು ಈಗ ನೋಡಿ, ಅದು ಏನೋ ವಯಸ್ಸಾದಾಗ ಹೋದ್ರೆ ಅದು ಒಂಥರ ಚಂದ. ಈಗ ವಯಸ್ಸಿದ್ದಾಗ್ಲೇನೆ ನಾವು ಹೋದಾಗ ಅದು ಏನೋ ಒಂದ್ ರೀತಿ ಏನ್ ಇಷ್ಟೇನಾ ಜೀವನ ಅಂತ ಹೇಳಿ ಅನಿಸ್ಬಿಡುತ್ತೆ. ಹೌದು ಸರ್. ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರ ಕುಟುಂಬ ಮತ್ತೆ ಅವರ ಶ್ರೀಮತಿ ಅವ್ರಿಗೆಲ್ಲರಿಗೂ ಭಗವಂತ ಒಂದು ಶಕ್ತಿಯನ್ನು ಕೊಟ್ಟು ಅವ್ರ ಕುಟುಂಬವನ್ನ ಒಂದು ಯಾವುದೇ ರೀತಿಯಾದಂತ ತೊಂದರೆಗಳು ಬರದೇ ರೀತಿಯಲ್ಲಿ ಆ ಭಗವಂತ ಆ ತಾಯಿಗೆ ಶಕ್ತಿ ಕೊಟ್ಟು ಆ ಮಕ್ಕಳಿಗೆ ಹೇಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಭಗವಂತನ ಕೃಪೆಯಿಂದ ಸಿಕ್ಕು ಒಂದು ಅವ್ರ ಭವಿಷ್ಯ ಉಜ್ವಲವಾಗ್ಲಿ ಅಂತಂದ್ರೆ ಮಾತ್ರ ನಾವು ಕೇಳ್ಕೊಳಕ್ ಸಾಧ್ಯ ಸರ್. ಎಸ್ ಸರ್, ಸರ್. ನನಗೂ ಅರ್ಥ ಆಗುತ್ತೆ ಸರ್, ತುಂಬ ನೋವಾಗತ್ತೆ. ಎಸ್, ಅಫ್ಕೋರ್ಸ್ ಒಬ್ಬ ಒಳ್ಳೆ ಸ್ನೇಹಿತರನ್ನ, ಒಬ್ಬ ಒಳ್ಳೆ ಪರಿಚಿತರನ್ನ ಕಳ್ಕೊಂಡಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊಳ್ಳೋಣ. ಅದೇ ರೀತಿ ಅವರ ಅಗಲಕ್ಕೆ ನೋವನ್ನು ಅವರ ಕುಟುಂಬದವ್ರಿಗೆ ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಕೂಡ ನಾನು ಕೂಡ ಕೇಳ್ಕೊಳ್ತೀನಿ. ನಮ್ಮೆಲ್ಲರ ಪರವಾಗಿ ಅವ್ರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಸರ್. ಸರ್ ಧನ್ಯವಾದಗಳು ಸರ್. ಈಗ ಹೆಚ್ಚಿಗೆ ಮಾತಾಡಕ್ ಆಗಲ್ಲ. ಈಗ ಏನಾದ್ರು ನಾವು ಒಬ್ಬ ಆತ್ಮೀಯ ಸ್ನೇಹಿತನ ಕಳ್ಕೊಂಡ ನಮ್ಗೂ ಕೂಡ ವಿಷಯ ಲೇಟ್ ಆಗಿ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ನಾವು ಹೋಗ್ತಾ ಇದ್ವಿ, ಅವ್ರು ಊರಿಗೆ ಹೋಗಿ ಬರ್ತಾ ಇದ್ವಿ, ನಮ್ಗೆಲ್ಲ ಕಾರ್ಯಕ್ರಮ ಮುಗಿದಾದ್ಮೇಲೆ ಕಡೆ ಗೊತ್ತಾಗಿದ್ದು ಈ ತರ ಹಿಂಗ ಆಯ್ತು ಅಂತ ಹೇಳ್ಬಿಟ್ಟು. ಇದು ಒಂದೊಂದ್ಸಲ ಆತ್ಮೀಯ ನಾವು ಕಳ್ಕೊಂಡಾಗ್ಲೂ ಕೂಡ ನಮ್ಗೆ ಕೆಲವೊಂದ್ ಟೈಮ್ ವಿಷಯಗಳು ನಮ್ಗೆ ಎಷ್ಟೋ ಸಲ ಗೊತ್ತಾಗಲ್ಲ. ನಾವು ಆ ಸರ್ಕಲ್ ನಲ್ಲಿ ಬೋರ್ಡ್ ಹಾಕಿದಾಗ ನಮಗೆ ಸಡನ್ ಶಾಕ್ ಆಯ್ತು, ಏನಿದು ಹಿಂಗ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ ಟೈಮ್ ನೋಡಿ ನಮ್ಮವರೇ ನಮ್ ಜೊತೆ ಇದ್ದ ನಮ್ಗೆ ವಿಷಯಗಳು ಗೊತ್ತಾಗಲ್ಲ ಏನಲ್ಲ, ಆಮೇಲೆ ಎಲ್ಲಾ ಮುಗಿದಾದ ನಂತರ ನಮಗೆ ಗೊತ್ತಾಗತ್ತೆ ಈ ಜೀವನ ಇಷ್ಟೇ. ನಾವು ನಮ್ ಜೊತೆಯಲ್ಲಿ ಇದ್ದಾರನ್ನ ನಾವು ಕಳ್ಕೊಂಡಾಗ ನಮಗೆ ಅವ್ರದ್ದೆಲ್ಲಾ ಕಾರ್ಯಕ್ರಮ ಮುಗಿದಾದ್ಮೇಲ್ಗಡೆ ನಮಗ್ ಗೊತ್ತಾಗತ್ತೆ. ನಾವ್ ಅದಕ್ಕೆ ಸ್ವಲ್ಪ ಅವ್ರದೆಲ್ಲ ಆದ್ಮೇಲ್ಗಡೆ ಸ್ವಲ್ಪ ಒಂದ್ ತಾಸು ಅಥವಾ 2 ತಾಸು ಇಟ್ಬಿಟ್ಟು ಆಮೇಲೆ ಕರ್ಕೊಂಡ್ ಹೋಗಿದ್ರೆ ಚೆನ್ನಾಗಿತ್ತು ಅಂತೇಳಿ ಏನೋ ಅನಿಸ್ತಾ ಇತ್ತು. ಆ ಒಂದು ಅವಕಾಶ ಸಿಗ್ಲಿಲ್ಲ ಇಲ್ಲಿ, ಅದು ಒಂದು ದುಃಖ ಇದೆ. ಇರ್ಲಿ, ಈಗ ನೀವು ಎಲ್ಲ ಸ್ನೇಹಿತರು ಎಲ್ರು ಹೇಳ್ತಾರಲ್ಲ, ಇಲ್ಲೇ ಇದ್ರೂನು ನಮ್ಮ ಮಹಾಂತೇಶ್ ಅವ್ರ ಆತ್ಮ ಸದಾ ಭಗವಂತನ ಸನ್ನಿಧಾನದಲ್ಲಿ ಇರ್ಲಿ, ಆಮೇಲೆ ಆತ್ಮ ನಗುನಗ್ತಾ ಇರ್ಲಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ತುಂಬ ಆತ್ಮೀಯತೆಯಿಂದ ಮಾತಾಡಿದ್ರಿ ಮಹಾಂತೇಶ್ ಅವ್ರ ಬಗ್ಗೆ. ಸೊ ಮಹಾಂತೇಶ್ ಅವರ ಆತ್ಮ ನಿಮ್ಮೆಲ್ಲ ಮಾತುಗಳನ್ನ ಕೇಳಿಸ್ಕೋತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಒಳ್ಳೆಯದಾಗಲಿ ಸರ್, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಅದೇ ರೀತಿ ನಿಮ್ಮೆಲ್ಲರೂ ಕೂಡ ಆ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋ ಒಂದು ಸಮಯ ಬಂದಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಂದಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.